ದೇವ ದೇವ ದೇವಾನ ಕೈ ಮುಗಿವೆ ನಮ್ಮನು ಕಾಯುವ ಸೈನ್ಯದ ಕಡೆಗೆ. ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ? ಮಳೆ, ಚಳಿ, ಬಿಸಿಲೆನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ? ನಮ್ಮೂರಲ್ಲೇ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ. ದೇಶ ರಕ್ಷಣೆ ನಮ್ಮ ಹೊಣೆ, ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ. ರಾತ್ರಿ ಹಗಲಿನ ಸೆಣಸಾಟ, ನಮ್ಮಯ ರಕ್ಷಣೆ ಹಠ, ಭಯವೇ ಮರೆತಿರುವ ಆಟ, ಹೆಮ್ಮೆಯ ನಮ್ಮ ಸೈನಿಕ. ದೇಶ ರಕ್ಷಣೆ ನಮ್ಮ ಹೊಣೆ 75ನೆಯ ಈ ದಿನದ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಚಂದ್ರಶೇಖರ ಗೌಡ ಗುಂಡೋಳೆ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನ ಕೇಳೋಣ. ಶ್ರೀಯುತರನ್ನ ಸಂದರ್ಶಿಸುವವರು ಧರ್ಮಶ್ರೀ ಧರ್ಮಸ್ಥಳ. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರ್ ಶರ್ಮಾ. ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ನಾನು ಧರ್ಮಶ್ರೀ ಧರ್ಮಸ್ಥಳ. ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಯೋಧರನ್ನು ನಾವು ಪರಿಚಯ ಮಾಡಿದ್ದೇವೆ. ಅದರಂತೆ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಜೊತೆ ಚಂದ್ರಶೇಖರ ಗೌಡ ಗುಂಡೋಲೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಚಂದ್ರಶೇಖರ ಗೌಡ ಅಂತ, ಪುತ್ತೂರು ತಾಲೂಕಿನ ಬೆಳ್ಳಿಪ್ಪಾಡಿ ಗ್ರಾಮದ ಗುಂಡೋಳೆ ಮನೆಯಲ್ಲಿ ಹುಟ್ಟಿದವನು. ಕುಮರದರ ನದಿಯಲ್ಲಿ ನಾನು ಸಾಧಾರಣ ಒಂದು ಚಿಕ್ಕವನೇ ಇರುವಾಗಲೇ ಈಜಿ ಬೆಳೆದವನು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ತನಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪ್ಪಾಡಿಯಲ್ಲಿ ಓದಿದ್ದೇನೆ. ನಂತರ 8th ನಿಂದ 2nd PUC ತನಕ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜು ಕೊಂಬೆಟ್ನಲ್ಲಿ ಓದಿದ್ದೇನೆ. ನಾನು ಬಾಲ್ಯದಲ್ಲಿರುವಾಗಲೇ ನನ್ನ ತಂದೆ ತಾಯಿ ನನ್ನನ್ನು ಬಹಳ ಶಿಸ್ತಿನಿಂದ ಬೆಳೆಸಿದ್ದಾರೆ. ಯಾಕೆಂದರೆ ಬೆಳಿಗ್ಗೆ ಅವರು ಸಾಧಾರಣ ಎಲ್ಲ ಮನೆಯಲ್ಲಿ ಬಡತನ ಇದ್ದಾಗೆ ನನ್ನ ಮನೆಯಲ್ಲಿ ಕೂಡ ಬಡತನ ಇತ್ತು. ಅಲ್ಪ ಸ್ವಲ್ಪ ಕೃಷಿ ಇತ್ತು. ಆದರೆ ತಂದೆ ತಾಯಿ ಬೆಳಿಗ್ಗೆ ಒಂದು 5-5:30 ಗಂಟೆಗೆ ಹೇಳಿ ಕೃಷಿ ಗದ್ದೆಗೆ ಹೋಗ್ತಿದ್ದರು. ನಾನು ಬಾಲ್ಯದಲ್ಲಿ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಿದ್ದರು. ಹಾಗೆ ನನಗೆ ರೊಟೀನ್ ಆಯಿತು ಅದು. ಇವತ್ತಿಗೂ ಕೂಡ ಅದನ್ನೇ ಬೆಳೆಸಿಕೊಂಡು ಬಂದಿದ್ದೇನೆ. 5-5:30ಗೆ ಹೇಳುವುದು, ಮತ್ತು ಅಲ್ಲಿ ಅವರಿಗೆ ಸಹಾಯ ಮಾಡೋದು ಕೃಷಿಯಲ್ಲಿ. ಹಾಗೆ ಬೆಳೆಯುತ್ತಾ ಬಂತು. ಮತ್ತು 8ಗೆ ಬಂದೆ. 8th 9th ಆಗುವಾಗ ಸ್ವಲ್ಪ ತಂದೆಗೆ ಅನಾರೋಗ್ಯವಾಯಿತು. ಆದ್ದರಿಂದ ಕೃಷಿಯನ್ನು ನಾನೇ ಸ್ವಲ್ಪ ನೋಡಬೇಕಾಯಿತು. ಕೃಷಿ ಆದರೆ ಗದ್ದೆ ಉಳುಮೆ ಮಾಡುವ ಸಮಯದಲ್ಲಿ ನಾನೇ ಗದ್ದೆ ಉಳುಮೆ ಮಾಡಿ ಮನೆಯಿಂದ ನನಗೆ ಒತ್ತರಿಗೆ ನಡೆದುಕೊಂಡೇ ಬರ್ತಿದ್ದೆ. ಒಂದು 13 ಕಿಲೋಮೀಟರ್ಗಿಂತ ಜಾಸ್ತಿ. ಅದು ಬೇಗ ಹೇಳಬೇಕು. ಮನೆ ಉಳುಮೆ ಟೈಮಲ್ಲಿ ಉಳುಮೆ ಮಾಡಿ ಮತ್ತೆ ರೆಡಿಯಾಗಿ ಸ್ಕೂಲ್ಗೆ ಬರ್ತಿದ್ದೆ. ಮತ್ತೆ ಕ್ರಮೇಣ ಸ್ವಲ್ಪ ಇದು ಬೇಸಿಗೆ ಕಾಲದಲ್ಲಿ ಕೃಷಿ ಮಾಡ್ತಿದ್ದೆ. ಅಂದರೆ ತರಕಾರಿ ಮಾಡ್ತಿದ್ದೆ. ನದಿ ಹತ್ತಿರ ಇತ್ತು. ಸಾಧಾರಣ 200 ಮೀಟರ್ ದೂರದಲ್ಲಿ ತಮಿಗೆಯಲ್ಲಿ ನೀರು ತಂದು ತರಕಾರಿಗೆ ನೀರು ಹಾಕಿ ಬೆಳೆಸಿ ಅದರಿಂದ ಆದ ತರಕಾರಿಯನ್ನು ಆ ಟೈಮಲ್ಲಿ ಬ್ಯಾಗ್ ತೆಗೆದುಕೊಂಡು ಹೋಗುವ ಪದ್ಧತಿ ಇರಲಿಲ್ಲ ಎಲ್ಲ ಮಕ್ಕಳು. ಹಾಗಾಗಿ ಒಂದು ಕೈಯಲ್ಲಿ ಪುಸ್ತಕ, ಮತ್ತೊಂದು ಕೈಯಲ್ಲಿ ತಲೆಯಲ್ಲಿ ಗೋಣಿಯಲ್ಲಿ ತರಕಾರಿ ತೆಗೆದುಕೊಂಡು ಪುತ್ತೂರಲ್ಲಿ ಪಡಿಲಲ್ಲಿ ಕೊಟ್ಟು ಸ್ಕೂಲ್ಗೆ ಬರ್ತಾ ಇದೆ. ಹಾಗೆ ಸಾಧಾರಣ ಮನೆಯಿಂದ ಪುತ್ತೂರಿಗೆ ಬರುವಾಗ 1-1.5 ಗಂಟೆ ನಮಗೆ ಬೇಕಾಗ್ತದೆ. ಮತ್ತು ಸಂಜೆ ಕೂಡ ಹಾಗೆ ವಾಪಸ್ ಹೋಗುವಾಗ ಕೂಡ 1-1.5 ಗಂಟೆ ಬೇಕಾಗ್ತದೆ. ಲಾಸ್ಟ್ ಟೈಮು PT ಇದ್ದರೆ ಅದು ಒಂದು ಖುಷಿ ಆಗ್ತಿತ್ತು. ಯಾಕೆ PT ಅಟೆಂಡ್ ಮಾಡ್ತಿರಲಿಲ್ಲ, ಸೀದಾ ಮನೆಗೆ ಹೋಗ್ತಿದ್ದೆವು. ಹಾಗೆ ಮನೆಯಲ್ಲಿ ಹೋಗಿ ಕೂಡ ಸಂಜೆ ಕೂಡ ಸ್ವಲ್ಪ ಕೆಲಸ ಮಾಡ್ತಿದ್ದೆವು. ಮತ್ತು ಹೋಮ್ವರ್ಕ್ ಎಲ್ಲ ರಾತ್ರಿ ಮಾಡ್ತಿದ್ದೆವು. ಮತ್ತು ಇದು ರಜೆಯಲ್ಲಿ ಕೂಡ ಆ ಟೈಮಲ್ಲಿ DDT ಬಿಡುವ ಕೆಲಸ ಇತ್ತು. DDT ಬಿಡಲಿಕ್ಕೆ ಹೋಗಿದ್ದೇನೆ. ಮತ್ತು ಎಲ್ಲ ಕೆಲಸ ಕೂಡ ಮಾಡ್ತಿದ್ದೇನೆ. ಯಾಕೆಂದರೆ ಅಷ್ಟು ಆರ್ಥಿಕವಾಗಿ ಇಂಪ್ರೂವ್ ಇರಲಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ತಿದ್ದೆವು. ತರಕಾರಿ 2-3 ದಿವಸಕ್ಕೊಮ್ಮೆ ತಗೊಂಡು ನಾನೇ ತಲೆಯಲ್ಲಿ ಇಟ್ಕೊಂಡು ಶಾಲೆಗೆ ಬರುವಾಗ ಅಂಗಡಿಗೆ ಕೊಟ್ಟು ಶಾಲೆಗೆ ಹೋಗ್ತಿದ್ದೇನೆ. ನೀವು ಬಾಲ್ಯದಲ್ಲಿ ಹಾಗಾದ್ರೆ ಹೇಳಿದ್ರೆ ಶಿಕ್ಷಣದ ಜೊತೆಗೆ ಕೆಲಸವನ್ನು ಕೂಡ ಮಾಡಿಕೊಂಡು ನೀವು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದಂತ ಹೇಳ್ಬೋದು. ಈಗ ನೀವು ಸೇನೆಗೆ ಸೇರ್ಲಿಕ್ಕೆ ಕಾರಣ ಸರ್, ನೀವು ಹೇಗೆ ಸೇರಿದ್ರಿ? ಸೇನೆಗೆ ಆ್ಯಕ್ಚುಲಿ ಸೇರ್ಲಿಕ್ಕೆ ನಾನು ಕೂಡ ನನಗೆ ಮನಸ್ಸಲ್ಲಿ ಇತ್ತು, ಆದರೆ ನಾನು ಊಹಿಸಲಿಲ್ಲ ನಾನು ಕೂಡ ಸೇರ್ಬೋದು ಅಂತ. ಯಾಕೆಂದರೆ ನಾನು ದೂರ ಆದರೆ ಒಂದು 12-13 ಕಿಲೋಮೀಟರ್ಗಿಂತ ಮೇಲೆ ಇದೆ. ಅದು ಕೂಡ ಕಾಡು ಪ್ರದೇಶ. ಅಲ್ಲಿ ಯಾರು ವಾಸಿಸುತ್ತಿರಲಿಲ್ಲ ಆ ಟೈಮಲ್ಲಿ. ಒಂದು 4-5 ಮನೆ ಇತ್ತು ಅಕ್ಕಪಕ್ಕದಲ್ಲಿ, ಮತ್ತೆಲ್ಲ ಕಾಡು ಪ್ರದೇಶ. ಆದರೂ ನಾನು BBMಗೆ ಇಲ್ಲಿಗೆ ಬಂದೆ, ಇದೇ ಕಾಲೇಜಿಗೆ. BBMಗೆ ಬರುವಾಗ ನನಗೆ ಒಂದು ಆಪ್ತ ಮಿತ್ರ ಅಂತ ಇದ್ದರು. ಅವರ ಹೆಸರು ಚಂದ್ರಶೇಖರ ಕೆಮ್ಮೈ ಅಂತ. ಅವರು ಒಂದು ಕ್ಲಾಸಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದೆವು. ಅವರು NCCಯಲ್ಲಿ ಸೇರಿದರು. NCCಯಲ್ಲಿ ಅವರಿಗೆ
ಒಳ್ಳೆ ಇಂಟ್ರೆಸ್ಟ್ ಇತ್ತು ಅವರಿಗೆ, ಸೇನೆಗೆ ಸೇರ್ಬೇಕಂತ, ಮಿಲಿಟ್ರಿಗೆ ಸೇರ್ಬೇಕಂತ ಯಾವಾಗಲೂ ನನ್ನ ಹತ್ರ ಚರ್ಚೆ ಮಾಡ್ತಿದ್ರು. ಒಂದು ದಿವಸ ಏನು ಮಾಡಿದ್ರು, ಅವರು ಅಪ್ಲಿಕೇಶನ್ ತಂದರು ಸೇನೆಗೆ ಸೇರುವ, ಅದರ ಜೆರಾಕ್ಸ್ ಕಾಪಿ ನನಗೆ ಕೊಟ್ಟರು, ನಂದು ಸೈನ್ ತಗೊಂಡ್ರು, ಮತ್ತೆ ಎಲ್ಲ ಅವರೇ ಫಿಲ್ಅಪ್ ಮಾಡಿದರು. ಫಿಲ್ಅಪ್ ಮಾಡಿ ಅವರದನ್ನು ನನ್ನನ್ನು ಎರಡನ್ನು ಸಪರೇಟ್ ಲಿಫಾಫಲ್ಲಿ ಪೋಸ್ಟ್ ಆಫೀಸಲ್ಲಿ ಕಳಿಸಿದರು. ಕಳಿಸಿದ ನಂತರ ಅಲ್ಲಿ ಸಾಧಾರಣ 1 ತಿಂಗಳಾದ ನಂತರ ಕಾಲಿಂಗ್ ಲೆಟರ್ ಅವರದ್ದು ಬರಲಿಲ್ಲ, ನಂದು ಬಂತು. ಆದರೆ ಅವರು ನನ್ನ ಹಿಂದೆ ಇದ್ದರು, ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ತನಕ. ಅವರು ಅಂದ್ರೆ ನಿಮ್ಮ ಸೇನೆಗೆ ಒಂದು ಸೇರ್ಲಿಕ್ಕೆ ನಿಮಗೆ ಸ್ಫೂರ್ತಿ ಅಂತ ಹೇಳಿದ್ರೆ ನಿಮ್ಮ ಆತ್ಮ ಮಿತ್ರರು ಅಂತ ಹೇಳ್ಬೋದು. ನಿಮಗೆ ಟ್ರೈನಿಂಗ್ ಎಲ್ಲ ಇತ್ತಾ? ಇಲ್ಲ, ಟ್ರೈನಿಂಗ್ ಏನು ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಒಂದು ಕಾಲಿಂಗ್ ಲೆಟರ್ ಬಂದ ನಂತರ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು, ನೋಡುವ ಏನು ಪ್ರಯತ್ನ ಮಾಡುವ ಅಂತ. ಅದೇ ಒಂದು ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲ ಸೆಲೆಕ್ಟ್ ಆದ್ರಿ. ಯಾವ ಫೀಲ್ಡಲ್ಲಿ ನೀವು ಸೆಲೆಕ್ಟ್ ಆದ್ರಿ? ನಾನು ಕೋರ್ ಆಫ್ ಇಂಜಿನಿಯರ್, ಇದರಲ್ಲಿ ಬಾಂಬೆ ಇಂಜಿನಿಯರ್ ಗ್ರೂಪ್ ಅಂತ ಹೇಳ್ತಾರೆ, ಪೂನಾದಲ್ಲಿ ಕಲಿಸಿದ್ರು. ಕೋರ್ ಆಫ್ ಇಂಜಿನಿಯರ್ ಅಂತ ಅದ್ರ ಇನ್ಫಾರ್ಮೇಶನ್ ಕೊಡ್ಬೋದಾ ನಮಗೆ ಸ್ವಲ್ಪ? ಅಂದ್ರೆ ಯಾವ ರೀತಿ ಇರ್ತದೆ ಅಂತ. ಕೋರ್ ಆಫ್ ಇಂಜಿನಿಯರ್ಸ್ ಅಂದ್ರೆ ಫೀಲ್ಡ್ ಅಲ್ಲಿ ಬಂಕರ್ ಮಾಡಿ ಕೊಡುವುದು ಕೋರ್ ಆಫ್ ಇಂಜಿನಿಯರ್ ಕೆಲಸ. ಯುದ್ಧದ ಟೈಮಲ್ಲಿ ಬ್ರಿಡ್ಜ್ ಅದು ಕಟ್ಟಿ ಕೊಡಬೇಕು. ಅಂದರೆ ಸಾಧಾರಣ ಒಂದೊಂದು ಫ್ಯಾನಲ್ ಸಾಧಾರಣ ಒಂದು 60-70 kg ಇದೆ. ಅದನ್ನು ಇಬ್ಬರೇ ತಗೊಂಡು ಹೋಗಿ ಪ್ಯಾನಲ್ ಜೋಡಿಸಿ ಕೆಳಗಡೆ ನೀರಿನ ಮೇಲೆ ಇದು ಟ್ಯೂಬ್, ದೊಡ್ಡ ಟ್ಯೂಬ್ ಹಾಕ್ತಾರೆ, ಅದರ ಮೇಲೆ ಪ್ಯಾನಲ್ ಹಾಕಿ ಅದನ್ನು ಬೋಲ್ಟ್ನಲ್ಲಿ ಟೈಟ್ ಮಾಡಿ ಸಾಧಾರಣ ಒಂದು 50 ಮೀಟರ್ ಬ್ರಿಡ್ಜನ್ನು ಸಾಧಾರಣ ಒಂದು 3-3.5 ಗಂಟೆ ಒಳಗೆ ಅದನ್ನು ಕಂಪ್ಲೀಟ್ ಮಾಡಿ ಅದರ ಮೇಲೆ ಆ್ಯಂಟಿ ಟ್ಯಾಂಕ್ ಕ್ರಾಸ್ ಮಾಡಿಸಬೇಕು. ಇಲ್ಲಾದರೆ ಅದು ಕೂಡ ಯೂನಿಟಿಗೆಲ್ಲ ಪನಿಷ್ಮೆಂಟ್ ಸಿಗ್ತಿತ್ತು, ಎಲ್ಲೆಲ್ಲಿಗೆ ಆಗ್ತಿದ್ರು, ಅದನ್ನೆಲ್ಲ ಮಾಡಿ ತೋರಿಸಬೇಕಿತ್ತು. ಮತ್ತೊಂದು ಅದರಲ್ಲಿ MES ಅಂತ ಇದೆ. MES ಅಲ್ಲಿ ಕೂಡ ಈ ಏರಿಯಾದಲ್ಲಿ 3 ಫೋರ್ಸಿಗೆ ರೋಡಿನ ವ್ಯವಸ್ಥೆ, ಮತ್ತು ಅವರಿಗೆ ಆಫೀಸ್ ಬಿಲ್ಡಿಂಗ್ ವ್ಯವಸ್ಥೆ, ಮನೆ ಕ್ವಾರ್ಟರ್ಸ್ ವ್ಯವಸ್ಥೆ, ಮತ್ತು ನೀರಿನ ವ್ಯವಸ್ಥೆ, ವಿದ್ಯುತ್ ಶಕ್ತಿ, ಇದೆಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಒಂದು ಪಾರ್ಟ್ ಇದೆ MES ಅಂತ. ಅದರಲ್ಲಿ ಕೋರ್ ಆಫ್ ಇಂಜಿನಿಯರಲ್ಲಿ ಮಿಲಿಟರಿ ಇಂಜಿನಿಯರ್ ಸರ್ವಿಸ್ ಅಂತ ಉಂಟು, ಅದರಲ್ಲಿ ಕೂಡ ನನಗೆ ಸರ್ವಿಸಲ್ಲಿ ಚಾನ್ಸ್ ಸಿಕ್ಕಿದೆ. ನೀವು ಸೇನೆಗೆ ಸೇರಲಿಕ್ಕೆ ನಿಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ಸರ್? ಮನೆಯವರು ಆ ಟೈಮಿಗೆ ಎಲ್ಲ ತಾಯಿಯವರು ಒಪ್ಪುವುದಿಲ್ಲ. ಮತ್ತು ನಾನು ಲಾಸ್ಟ್ ತನಕ ಹೇಳಿಲ್ಲ, ಮತ್ತು ಕಾಲ್ ಲೆಟ್ರ್ ಬಂತು, ಎಕ್ಸಾಮು ಬರೆಯುವ ಮೊದಲು ಹೇಳಿ ಹೋದೆ. ಆವಾಗ ಹೇಗೆ, ಏನು ಹೇಳಿದ್ರು? ಹೋಗ್ಬಾರ್ದು ಅಂತ ಹೇಳಿದ್ರು. ಆಯಿತು, ನಾನು ಒಮ್ಮೆ ಹೋಗೋದಿಲ್ಲ, ಟ್ರೈ ಮಾಡಿ ಬರ್ತೇನೆ ಅಂತ ಹೇಳಿ ಹೋದೆ. ಸೆಲೆಕ್ಟ್ ಆದ. ಅದು ಕೂಡ ಅದು ಚಂದ್ರಶೇಖರನ್ ಹೋದರೆ ನನಗೆ ಲಾಸ್ಟ್ ತನಕ ಏನು ಹೆಲ್ಪ್ ಮಾಡಿದ್ದಾರೆ ಅಂತ, ನಮ್ಮ ತರವಾಡು ಮನೆಯಲ್ಲಿ ಧರ್ಮನೇಮ ಅಂತ ನಡೀತಿತ್ತು, ಸಾಧಾರಣ 3 ದಿನ ನಡೆಯುತ್ತದೆ. ನನ್ನನ್ನು ಫಸ್ಟ್ ಕಾಲಿಂಗ್ ಲೆಟ್ರ್ ಅಲ್ಲಿ ಆವತ್ತು ನೇಮ ನಡೆಯುತ್ತಿತ್ತು. ರಾತ್ರಿ 7 ಗಂಟೆಗೆ ಇದು ಮಂಗಳೂರಿಗೆ ತಲುಪಬೇಕಿತ್ತು ಬೆಳಿಗ್ಗೆ. ನಾನು ಅಲ್ಲೇ ಇದ್ದೆ ಧರ್ಮನೇಮದಲ್ಲಿ. ಸಾಧಾರಣ ಬೆಳಿಗ್ಗೆ 2 ಗಂಟೆಗೆ ಅಲ್ಲಿಂದ ಮನೆಗೆ 1-1.5 ಕಿಲೋಮೀಟರ್ ಇದೆ. ನದಿ ದಡದಿಂದಲೇ ನಡೆದು ಬಂದು ಮನೆಗೆ ಬಂದು ತಯಾರಾಗಿ ಅಲ್ಲಿಂದ ಸೀದಾ ಮನೆಯಿಂದ ಕೋಡಿಂಬಾಡಿ ತನಕ ನಡೆದುಕೊಂಡು ಬಂದೆ. ಸಾಧಾರಣ ಒಂದು 3 ಗಂಟೆಗೆ, 3-3:30 ಆಗಿರ್ಬೋದು. ಕೋಡಿ ಮಾಡಿದ ತನಕ ಅಲ್ಲಿ ಒಂದು 5 ನಿಮಿಷ ವೇಟ್ ಮಾಡಿದೆ, ಗಾಡಿ ವೆಹಿಕಲ್ ಇದೆ ಅಂತ ಸಿಗಲಿಲ್ಲ. ಮತ್ತು ನಾನು ಸೀದಾ ನಡೆದುಕೊಂಡು ಕೋಡಿಮಾಡಿಯಿಂದ ಕೆಮ್ಮೈಗೆ ಬಂದೆ. ಕೆಮ್ಮೈಯಲ್ಲಿ ನಾನು ಅದೇ ಆಪ್ತಮಿತ ಚಂದ್ರಶೇಖರ ವೇಟ್ ಮಾಡ್ತಿದ್ದರು. ಅಲ್ಲಿ ಕೂಡ ಒಂದು 5 ನಿಮಿಷ ವೇಟ್ ಮಾಡಿದೆ, ಗಾಡಿ ಸಿಗಲಿಲ್ಲ. ನಂತರ ಅಲ್ಲಿಂದ ಸೀದಾ ನಡೆದುಕೊಂಡು ಬಲ್ವಾರಿಗೆ ಬಂದೆವು. ಬಲ್ವಾರಿಂದ ಸೀದಾ ಮಂಗಳೂರಿಗೆ ಹತ್ತಿತ್ತು. 7 ಗಂಟೆ ಒಳಗಡೆ ತಲುಪಿದ್ದೇನೆ. ಎಕ್ಸಾಮಿಗೆ ಅಟೆಂಡ್ ಆಗಿ ಬಂದೆ. ಎಕ್ಸಾಮ್ ಬರೆದ್ರಿ ಸರ್. ಸೇನೆಗೆ ಸೇರಿದ ಮೇಲೆ ನಿಮ್ಮ ಒಂದು ಅನುಭವ? ಸೇನೆಗೆ ಸೇರಿದ ಮೇಲೆ ನಮ್ಮದು ಫಸ್ಟ್ ಟ್ರೈನಿಂಗ್ ಬಾಂಬೆ ಇಂಜಿನಿಯರ್ ಗ್ರೂಪು ಪೂನಾದಲ್ಲಿ ಆಯಿತು. ಆವತ್ತು ಸ್ವಲ್ಪ ಹೊಡೆಯುವುದು ಜಾಸ್ತಿ, ಇನ್ಸ್ಟ್ರಕ್ಟರ್ ಪೆಟ್ಟು ಜಾಸ್ತಿ ಬೀಳ್ತಿತ್ತು. ಮತ್ತು ಟ್ರೈನಿಂಗ್ ಎಲ್ಲ ಟಫ್ ಇದೆ, ಎಲ್ಲಿ ಹೋಗುವುದಾದ್ರೂ ಓಡಿಕೊಂಡೇ ಹೋಗಬೇಕು. ಮತ್ತೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆದರೆ ಒಂದು ಗ್ರೆನೇಡ್ ಬಿಸಾಡ್ತಾರೆ, ಆ ಟ್ರೈನಿಂಗ್ ಕೊಡ್ತಾರೆ. ಗ್ರೆನೇಡ್ ಬಿಸಾಡು, ಅದರಲ್ಲಿ ಒಂದು ಟ್ರೆಂಚ್ ಹಿಂಗೆ ಇರ್ತದೆ, ಅದೇ ತನಕ ಇದೆ. ಎದುರುಗಡೆ ಒಂದು ಒಯ್ಗೆ ಹಾಕಿಕೊಂಡು ಇರ್ತಾರೆ. ನಮ್ದರಲ್ಲಿ 5 ಜನ ಆಕಾಶನ್ ಪ್ರಕಾರ ಥ್ರೋ ಮಾಡಬೇಕು. ಅದರಲ್ಲಿ ನಮ್ದರಲ್ಲಿ ಒಬ್ಬ ತಮಿಳ್ನಾಡಿನವ, ಅವನಿಗೆ ಸ್ವಲ್ಪ ಹಿಂದಿ ಪಿಕಪ್ ಆಗೋದಿಲ್ಲ. ಅವ ಏನು ಮಾಡಿದ, ಕಾಶನ್ ತೆಗೆದ ತಕ್ಷಣ ಆ ಗ್ರೆನೇಡ್ ಇಲ್ಲಿ ಹತ್ತಿರದಲ್ಲಿ ಇಟ್ಟುಬಿಟ್ಟ. ಆಗ ನಮ್ಮ ಇನ್ಸ್ಟ್ರಕ್ಟರ್ ಎಲ್ಲ ಬೊಬ್ಬೆ ಮಾಡಿ ಎಲ್ಲ ಮಲಗಿ ಅಂತ ಕೆಳಗಡೆ ಅವರು ನಮ್ಮ ಮೇಲೆ ಮಲಗಿದೆವು, ನಾವು ಮಲಗಿದೆವು. ಆದ ತಕ್ಷಣ ಅದು ಸ್ಪಾಟ್ ಆಯಿತು. ಸ್ಪಾಟ್ ಆಗಿ ಸಾಧಾರಣ ಇದು ಒಯ್ಗೆ ಎಲ್ಲ ನಮ್ಮ ಮೇಲೆ ಎಲ್ಲ ಗೊತ್ತೇ ಆಗಲಿಲ್ಲ. 1-2-3 ದಿವಸ ಕಿವಿ ಕೇಳದೆ ಹಂಗೆ ಇದ್ದೆವು.
ಸಾಧಾರಣ. ಅದೊಂದು ಮತ್ತೆ ಇನ್ಸ್ಟ್ರಕ್ಟರ್ ಕೂಡ ನಮ್ಮ ತಪ್ಪನ್ನು ಹುಡುಕ್ಲಿಕ್ಕೆ ನೋಡ್ತಾರೆ. ಏನಾದ್ರು ಉದಾಹರಣೆಗೆ ಒಮ್ಮೆ ಫಸ್ಟ್ ಪೀರಿಯಡ್ ಮಾಡಿ ಸೆಕೆಂಡ್ ಡ್ರಿಲ್ ಮಾಡ್ತಿದ್ದೆವು. ಆ ನಂತರ ಎದುರುಗಡೆ ಒಂದು ಮೇನ್ ರೂಟ್ ಇದೆ. ಮೇನ್ ರೂಟಲ್ಲಿ ಅದು ಇನ್ಸ್ಟ್ರಕ್ಟರ್ ಮಕ್ಕಳಂತ ನಮಗೆ ಗೊತ್ತಿರಲಿಲ್ಲ. ನಾವೊಂದು 40 ಸೋಲ್ಜರ್ ಗ್ರೂಪಲ್ಲಿ ಟ್ರೈನಿಂಗ್ ಮಾಡೋದಲ್ಲ. ಇನ್ಸ್ಟ್ರಕ್ಟರ್ ಎದುರುಗಡೆಯಿಂದ ಒಂದು 100 ಮೀಟರ್ ಎದುರುಗಡೆಯಿಂದ ಬೆಳಿಗ್ಗೆ ಒಂದು 8-8:30 ಗಂಟೆಗೆ ಹೆಣ್ಣು ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು. ಫಸ್ಟ್ PUC ಸೆಕೆಂಡ್ PUC. ಅವರ ಇನ್ಸ್ಟ್ರಕ್ಟರ್ ಮಕ್ಕಳಂತ ಯಾರಿಗೆ ಗೊತ್ತು? ಅವರು ಇನ್ಸ್ಟ್ರಕ್ಟರ್ ನಮಗೆ ಗೊತ್ತು. ಎದುರುಗಡೆ ನಿಮ್ಮ ತಂಗಿಯಂದಿರು ಬರ್ತಿದ್ದಾರೆ, ಪಾಪ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ, ಅವರನ್ನು ಇದು ಟಚ್ ಮಾಡದೆ ಅವರಿಗೆ ಸುತ್ತು ಬಂದು ಇಲ್ಲಿ ಬೇಗ ಬರ್ಬೇಕಂತ. ಹಾಗೆ ಹೋಗಿ ಅವರ ಹತ್ತಿರ ಹೋಗುವಾಗ ಅವರ ಲ್ಯಾಂಗ್ವೇಜ್ ಅಲ್ಲಿ ಏನೋ ಹೇಳಿದ್ರು, ಎಂತ ಈ ಟೈಮಲ್ಲಿ ನಿಮಗೆ ಬರಬೇಕಂತ. ಆ ಹುಡುಗಿಯರೇನು ಸಂಜೆ ಹೋಗಿ ಅವರ ಅಪ್ಪನ ಹತ್ರ ಹೇಳಿದರು. ಮರುದಿವಸ ಬೆಳಿಗ್ಗೆ ಸೆಕೆಂಡ್ ಪೀರಿಯಡ್ಗೆ ಬಂದ ನಕ್ಷ 4-5 ಇನ್ಸ್ಟ್ರಕ್ಟರು ಇಷ್ಟು ದಪ್ಪದ ಕೋಲ್ ತಗೊಂಡು ಬಂದರು. ನಮ್ಮನ್ನು ಎಲ್ಲರನ್ನು ಲೇಔಟ್ ಮಾಡಿದರು. ಉಲ್ಟಾ ಲೇಔಟ್ ಮಾಡೋದು, ಒಂದು ಬ್ಯಾಕ್ ಹಿಪ್ಪಿಗೆ ಹೊಡೆದರು. 5 ಸಾಧಾರಣ 5 ಜನ ಒಂದು 25 ಹೊಡೆದರು. ಒಂದು 4-5 ದಿವಸ ಕರೆಕ್ಟ್ ಕೂತ್ಕೊಂಡು ಊಟ ಮಾಡಲಿಕ್ಕೆ ಆಗಲಿಲ್ಲ. ಪನಿಷ್ಮೆಂಟ್ ಅಂದರೆ ಅಷ್ಟಿದೆ, ಜಾಸ್ತಿನೇ ಇರ್ತದೆ ಅಲ್ಲಿ. ಹೌದು, ಕೇಳಲಿಕ್ಕೆ ಸಹ ರೋಮಾಂಚನ ಆಗಿರ್ತದೆ. ಸರ್, ಅಲ್ಲಿ ಹೋದ್ಮೇಲೆ ನಿಮಗೆ ಭಾಷೆ ಏನಾದರೂ? ಭಾಷೆ ಮೊದಲು ಕಷ್ಟ ಆಗ್ತಿತ್ತು, ಮತ್ತೆ ನಂತರ ಒಂದು ತಿಂಗಳ ನಂತರ ಅಡ್ಜಸ್ಟ್ ಆಯಿತು ಸಾಧಾರಣ. ಅಲ್ಲಿಂದ ನನ್ನ ಟ್ರೈನಿಂಗ್ ಮುಗಿದ ನಂತರ ನಾನು 103 ಇಂಜಿನಿಯರ್ ರೆಜಿಮೆಂಟ್ ಬಿಕಾನೇರಿಗೆ ಹೋದೆ. ರಾಜಸ್ಥಾನ ಬಿಕಾನೇರ್ ಅಂದರೆ ಬಾರ್ಡರ್ ಸಾಧಾರಣ ಆಗುತ್ತೆ ಪಾಕಿಸ್ತಾನದ್ದು. ಅದು ಮರಳು ಭೂಮಿ. ಅಲ್ಲಿ ನಾನು ಸಾಧಾರಣ ಏಪ್ರಿಲ್ ಮೇ ಅಲ್ಲಿ ಪೋಸ್ಟಿಂಗ್ ಹೋದು. ಅದು ಕೂಡ ಸೆಕೆಯಲ್ಲಿ 48 ಡಿಗ್ರಿಯಿಂದ ಮೇಲೆ ಇತ್ತು ಆ ಟೈಮಲ್ಲಿ. ಅಲ್ಲಿ ಆಂದಿ ಅಂತ ಹೇಳ್ತಾರೆ, ಒಂದು ಒಯ್ಗೆ ಮತ್ತು ಹೊಗೆಯಾಗಿ ಸ್ಪ್ರೆಡ್ ಆಗ್ತದೆ. ಒಂದು ದಿನ ಬಂದರೆ 2-3 ದಿವಸ ಹಾಗೆ ಸ್ಪ್ರೆಡ್ ಆಗಿರ್ತದೆ. ಮತ್ತು ಊಟ ಮಾಡುವಾಗ ಅದನ್ನೇ ಊಟ ಮಾಡಬೇಕು. ಮತ್ತು ನೀರು ಕೂಡ ಇರಲಿಲ್ಲ. ಮತ್ತು ನಮ್ಮದು ಅಮ್ಯುನೇಷನ್ ಎಕ್ಸ್ಪ್ಲೋಸಿವ್ ಒಂದು ಒಳ್ಳೆ ಇದು ಡಂಪು ಮಾಡಲಿಕ್ಕೆ ಇತ್ತು, ಅದು ಕೂಡ ಮಾಡಬೇಕು. ನಮ್ಮವರೇ ಅದ ಇಲ್ಲಿ ಒಂದು ಹೊನ್ನಪ್ಪ ಗೌಡ್ರು ಅಂತ ಇದ್ದರು, ಅವರು ಕೂಡ ಅಲ್ಲಿ ಅವರು ಬೇರೆ ಇದರಲ್ಲಿ ಇದ್ದರು. ಅವರ ಚಾರ್ಜಲ್ಲಿ ಇತ್ತು ಎಕ್ಸ್ಪ್ಲೋಸಿವ್ ಅಮ್ಯುನೇಷನ್ ಎಲ್ಲ. ಅದು ಸ್ಪಾಟಾಗಿ ಅವರು ಅಲ್ಲಿ ತೀರಿ ಹೋಗಿದ್ರು T-92 ಅಲ್ಲಿ ಅಂತ ಕಾಣುತ್ತೆ. ಆನಂತರ ಎಕ್ಸಸೈಸ್ ಇದೆ ಅಲ್ಲಿ, ಅದು ಪೂರ ಮರಳು ಭೂಮಿ, ಆದರೆ ದೊಡ್ಡ ಎಕ್ಸಸೈಸ್ ಅಲ್ಲೇ ಆಗೋದು. ಡಿವಿಷನ್ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಅಂದರೆ ಯುದ್ಧ ಅಭ್ಯಾಸ. ಅದು ಬ್ರಿಗೇಡ್ ಲೆವೆಲಲ್ಲಿ ಆಗ್ತದೆ, ಡಿವಿಷನ್ ಲೆವೆಲಲ್ಲಿ ಆಗುತ್ತೆ, ಮತ್ತು ನಮ್ಮದು ಯೂನಿಟ್ ಲೆವೆಲಲ್ಲಿ ಆಗುತ್ತೆ. ಅದೇ ಮಾತ್ರ ಒಂದು 2-3 ತಿಂಗಳು ಗ್ಯಾಪ್ ಬಿಟ್ಟು ಎಕ್ಸಸೈಸ್ ನಡೀತದೆ. ಫಾರಿನರ್ ಕೂಡ ಬರ್ತಾರೆ, ಫಾರಿನ್ ಸೋಲ್ಜರ್ಸ್ ನಮ್ಮೊಟ್ಟಿಗೆ ಬಂದಿದ್ದರು ಆ ಟೈಮಲ್ಲಿ. ಕಮಾಂಡ್ ವೈಸ್ ಎಕ್ಸಸೈಸ್ ನಡೀತದೆ. ಮತ್ತು ನಮ್ಮದು ರೆಗ್ಯುಲರ್ ಆಗಿ ಸೂರತ್ಗಢ ಅಂತ ಅಲ್ಲಿದೆ ಬ್ರಿಡ್ಜ್, ಇದು ಸಂಕ ಮಾಡುವ ಒಂದು ಬ್ರಿಡ್ಜ್, ಕೆನಾಲ್ ಅಂತಿದೆ. ಅಲ್ಲಿ ನಾವು ವರ್ಷಕ್ಕೆ 2 ಸಲ ಟ್ರೈನಿಂಗ್ ಹೋಗ್ತಿದ್ದೆವು, ಬ್ರಿಡ್ಜ್ ಮಾಡಿ ತೋರಿಸಲಿಕ್ಕೆ. ಇನ್ಸ್ಪೆಕ್ಷನ್ VIP ಎಲ್ಲ ಬಂದು ಚೆಕ್ ಮಾಡ್ತೀವಿ. ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಸುಮಾರು ಕಮ್ಮಿ ಇತ್ತು. ನಾವು ಸ್ವಲ್ಪ ಅಲ್ಲೇ ಕೋರಪ್ ಇಂಜಿನಲ್ಲಿ ಸಾಧಾರಣ ಎಲ್ಲರೂ ಸ್ವಿಮ್ಮಿಂಗ್ ಗೊತ್ತಿದ್ದಾರೆ ತಗೊಳ್ಳುವುದು. ಆದರೂ ಅಲ್ಲಿ ಒಂದು ಮೊದಲು ತೋಡಿನಾಗಿತ್ತು, ಆಗ ನಂತರ ಕೆನಾಲ್ ಮಾಡಿದ್ದಾರೆ. ಅಲ್ಲಿ ನೀರು ಬರ್ತಿತ್ತು, ಆದರೆ ದಿನದಲ್ಲಿ ಇದು ಸ್ನಾನ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಸ್ನಾನ ಮಾಡಬಾರ್ದು. ಸ್ನಾನ ಮಾಡೋದೇ ನಮಗೆ ಉಪಾಯ ಇಲ್ಲ ಆ ಸೆಕೆಯಲ್ಲಿ. ಇದು ಧೂಳಲ್ಲಿ ಮತ್ತು ಇದು ಹೊಯ್ಗೆ ಎಲ್ಲ ಸ್ಪ್ರೆಡ್ ಆಗಿರುವುದರಿಂದ. ಮತ್ತು ನಾವು ರಾತ್ರಿ 8 ಗಂಟೆ ನಂತರ ಅಡಗಿ ಒಂದು ಯಾರಿಲ್ಲದ ಟೈಮಲ್ಲಿ ಸ್ನಾನ ಮಾಡಿದ್ವಿ. ಪಾಕಿಸ್ತಾನ ಥ್ರೋ ಪಂಜಾಬಿನಾಗೆ ಬರ್ತದೆ. ಅದು ರಾತ್ರಿ ಕೂಡ ಇದು ಜಾನುವಾರು ಸತ್ತ ಮತ್ತು ಮನುಷ್ಯರದು ಕೂಡ ಸತ್ತದ್ದು ಅದು ಹಾಗೆ ಬಿಟ್ಟು ನಾವು ಸ್ನಾನ ಮಾಡಿ ಬರ್ತಿದ್ದೆವು. ಹಾಗೆಲ್ಲ ಇತ್ತು ಅಲ್ಲಿ. ನೀವು ಈ ಸೇನೆಗೆ ಹೋಗೋಕ್ಕಿಂತ ಮುಂಚೆ ಎಕ್ಸಾಮ್ ಬರೆದ್ರಿ ಅಂತ ಹೇಳಿದ್ರಿ. ಆ ಒಂದು ಎಕ್ಸಾಮ್ ಹೇಗಿತ್ತು ಸರ್ ನಿಮಗೆ? ಎಕ್ಸಾಮ್ ಅಂದರೆ ಫಸ್ಟ್ ಎಕ್ಸಾಮು ನಮಗೆ ಇದು ಫಿಸಿಕಲ್ ಟೆಸ್ಟ್ ಅಂತ ಲೆಟರ್ ಕಳಿಸಿದರು. ಫಿಸಿಕಲ್ ಟೆಸ್ಟ್ ಈ ಡೇಟಿಗೆ ಬರಬೇಕಂತ, ಅದು ಕೂಡ 7 ಗಂಟೆಗೆ ತಲುಪಬೇಕಂತ ಮೊದಲೆದ್ದು ಹೇಳಿದರು. ಅದು ನಾನು ಹೋದೆ. ಅಲ್ಲಿ ಒಂದು 2.4 ಕಿಲೋಮೀಟರ್ ರನ್ನಿಂಗ್ ಮಾಡಿಸಿದ್ರು, ಮತ್ತು ಹೈ ಜಂಪ್, ಲಾಂಗ್ ಜಂಪ್ ಮಾಡಿಸಿದ್ರು, ಡಿಚ್, ಬೀಮು ಅದೆಲ್ಲ ಮಾಡಿಸಿ ನಮ್ಮನ್ನು ಕಳಿಸಿಬಿಟ್ರು. ಏನು ಹೇಳಿಲ್ಲ. ನಂತರ ಒಂದು 10-15 ದಿವಸ ನಂತರ ಪುನಃ ಲೆಟ್ರ್ ಕಳಿಸಿದರು, ನೀವು ಮೆಡಿಕಲ್ ಟೆಸ್ಟಿಗೆ ಬರಬೇಕಂತ. ಆ ಮೆಡಿಕಲ್ ಟೆಸ್ಟಿಗೆ ಹೋದೆವು. ಮತ್ತು ಮೆಡಿಕಲ್ ಆಫೀಸರು ಎಲ್ಲ ಇದ್ದರು, ಸುಮಾರು ಅವರಿಗೆ ಬೇಕಾದ ಎಲ್ಲ ಟೆಸ್ಟ್ ಮಾಡಿದರು, ಮಾಡಿ ಕಳಿಸಿದರು. ನಂತರ ಒಂದು 10-15 ದಿವಸ ನಂತರ ರಿಟರ್ನ್ ಟೆಸ್ಟಿಗೆ ಬರಬೇಕಂತ ಹೇಳಿದರು. ರಿಟರ್ನ್ ಟೆಸ್ಟ್ ಹೋದೆವು. ರಿಟರ್ನ್ ಟೆಸ್ಟ್ ಕೂಡ 100ರಲ್ಲಿ ಏನೋ ಕ್ಯೂಸ್ ಟೈಪು ಅದು ಇದೆಲ್ಲ ಇತ್ತು. ಅದನ್ನು ಬರೆದು ಬಂದೆವು. ಬಂದ ನಂತರ ಒಂದು
ಸಾಧಾರಣ ಒಂದು 10-20 ದಿವಸ ನಂತರ ಲೆಟರ್ ಬಂತು, ಕಂಗ್ರ್ಯಾಚುಲೇಷನು ಸೆಲೆಕ್ಟೆಡ್ ಟು ಆರ್ಮಿ ಅಂತ. ಇವು ಮತ್ತು 24 ಸೆಪ್ಟೆಂಬರ್ 90ಗೆ ನೀವು ರಿಪೋರ್ಟ್ ಮಾಡಬೇಕು. 1 ತಿಂಗಳ ಖರ್ಚಿಗೆ ಹಣ ಮತ್ತು ಟೂತ್ ಪೇಸ್ಟ್ ಅದು ಇದೆಲ್ಲ ತಗೊಂಡು ಬರಬೇಕಂತ. ಹಾಗೆ ಜಾಯ್ನ್ ಆಗಿ ಸೀದಾ ಹೋದೆವು 24 ಬೆಳಿಗ್ಗೆ. ಮತ್ತು ರಾತ್ರಿ ಅಲ್ಲಿ ಒಂದು 11 ಗಂಟೆ ನಂತರ ನಮ್ಮನ್ನು ಬಿಟ್ಟರು ಸ್ಟೇಷನಲ್ಲಿ. ಆವತ್ತು ಟ್ರೈನ್ ಕೂಡ ಇರಲಿಲ್ಲ. ಒಂದು 11:30 ಗಂಟೆಯ ಟ್ರೈನು ಮೀರಜ್ ತನಕ ಹೋಗಿತ್ತು. ಅದರಲ್ಲಿ ಕೂತ ಮೀರಜ್ಗೆ ಮರುದಿವಸ 8 ಗಂಟೆಗೆ ಅಲ್ಲಿ ರೀಚ್ ಆದೆ. ನಂತರ ಪೂನಾಕ್ಕೆ ಬೇರೆ ಗಾಡಿಯಲ್ಲಿ ಹೋಗಿ ಅಲ್ಲಿ ನನ್ನ ಟ್ರೈನಿಂಗ್ ಸೆಂಟರ್ಗೆ ಒಂದು ಸಂಜೆ ಒಂದು 4-5 ಗಂಟೆಗೆ ತಲುಪಿದ್ದೇನೆ. ಸರ್, ನೀವು ಈ ಒಂದು ಫೀಲ್ಡನ್ನು ಯಾಕೆ ತಗೊಂಡ್ರಿ ಸರ್? ಅಂದರೆ ಕೋರ್ ಆಫ್ ಇಂಜಿನಿಯರ್ ಅಂತ. ಕೋರ್ ಆಫ್ ಇಂಜಿನಿಯರ್ ಅಂದರೆ ಅದು ಅವ್ರದ್ದು ಸೆಲೆಕ್ಟ್, ನಮ್ಮ ಎಕ್ಸಾಮಿನ ಮೇಲೆ ಅವರು ಸೆಲೆಕ್ಟ್ ಮಾಡೋದು. ಆದರೆ ಇದು ಮಿಲಿಟ್ರಿಯಲ್ಲಿ ಕೂಡ ಸುಮಾರು ಕೋರ್ ಇದೆ, ಆರ್ಟ್ಲರಿ ಇದೆ. ಕೋರ್ ಆಫ್ ಇಂಜಿನಿಯರ್ ಕೂಡ 3 ಇದೆ. ನಮ್ಮದು ಬಾಂಬೆ ಇಂಜಿನಿಯರ್ ಗ್ರೂಪು ರೆಕಾರ್ಡ್ ಆಫೀಸ್ ಟ್ರೈನಿಂಗ್ ಸೆಂಟರ್ ಪೂನಾ, ಮತ್ತೊಂದು ಮದ್ರಾಸ್ ಇಂಜಿನಿಯರ್ ಗ್ರೂಪು ಬ್ಯಾಂಗ್ಳೂರಲ್ಲಿದೆ, ಮತ್ತೊಂದು ಬೆಂಗಾಲ್ ಇಂಜಿನಿಯರ್ ಗ್ರೂಪು ರೂರ್ಕಿಯಲ್ಲಿದೆ. 3 ಟ್ರೈನಿಂಗ್ ಸೆಂಟರ್ ಇದೆ. ಅದು 3 ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ರೆಕಾರ್ಡ್ ಆಫೀಸ್ ಬೇರೆ ಬೇರೆ. ಹಾಗೆ ಇದು ಸೆಲೆಕ್ಟ್ ಆದ್ದು ನನಗೆ ಗೊತ್ತು. ನಮಗೆ ಆ ಟೈಮಲ್ಲಿ ABCD ಏನೂ ಗೊತ್ತಿರಲಿಲ್ಲ. ಅವರೇ ಸೆಲೆಕ್ಟ್ ಮಾಡಿ ಕಳಿಸಿದ್ದು. ನಮ್ಮ ಟ್ರೈನಿಂಗಲ್ಲಿ ಸಾಧಾರಣ ಇದು ಸೆಲೆಕ್ಟ್ ಆಗುವ ಟೈಮಲ್ಲಿ ಸಾಧಾರಣ ಒಂದು 500 ಜನಕ್ಕಿಂತ ಜಾಸ್ತಿ ಬಂದಿದ್ದರು. ಸಾಧಾರಣ ಆ ಟೈಮಲ್ಲಿ ಕೇರಳ, ಕಾಸರಗೋಡು ಜನವರು ಜಾಸ್ತಿ ಬಂದಿದ್ದರು. ಅವರಿಗೆ ಬೇಕಾದ್ದು ಸಾಧಾರಣ ಎಷ್ಟು 7-8 ಜನ. ಅದರಲ್ಲಿ ಬಾಂಬೆ ಸಾಪರ್ ಪೂನಾಕ್ಕೆ ನನ್ನ ಒಬ್ಬನನ್ನು ಕಳಿಸಿದರು, ಬಂಗಾಲ್ ಇಂಜಿನಿಯರ್ ಗ್ರೂಪಿಗೆ ಒಬ್ಬನನ್ನು ಕಳಿಸಿದರು, ಮದ್ರಾಸ್ ಇಂಜಿನಿಯರ್ ಗ್ರೂಪಿಗೆ ಒಂದು 3 ಜನರನ್ನು ಕಳಿಸಿದರು, ಮತ್ತು ಉಳಿದವ ಆಚೆ ಈಚೆ ಕಳಿಸಿದ್ರೆ. ನೀವು ಸೇನೆಗೆ ಹೋದ್ಮೇಲೆ ನಿಮ್ಮ ಮನೆಯವರನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್? ಮಿಸ್ ಅಂತ ಆಗುತ್ತೆ, ಮತ್ತೆಂತ ಟ್ರೈನಿಂಗ್ ಅಲ್ಲ, ಅದು ನೆನಪಾಗ್ತಿತ್ತು ಅಪ್ಪ ಅಮ್ಮನ ಬಿಟ್ಟು. ಮತ್ತು ಆಚೆ ಇದೆ ಫ್ರೆಂಡ್ಸ್. ಆ ಟೈಮಲ್ಲಿ ಕೂಡ ಕಾಲೇಜ್ ಸ್ಟೂಡೆಂಟೇ. ಮೊದಲು ನಾನು ಹೋದ ದಿವಸ ಕೂಡ ಎಕ್ಸಾಮ್ ಬರೆದೇ ಹೋಗಿದ್ದೇನೆ BBM ಅಲ್ಲಿ. ಹಾಗೆ ಸ್ವಲ್ಪ ಮಿಸ್ ಇತ್ತು. ಆದರೆ ಇದು ಟ್ರೈನಿಂಗ್ ಅಲ್ಲಿ ನನಗೆ ಅಷ್ಟೇನು ಇದು ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಜ್ಞಾನ ಕೂಡ ಅಲ್ಲಿ ಅದರಲ್ಲೇ ಇದ್ದದ್ದು. ಟ್ರೈನಿಂಗಲ್ಲಿ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ತನಕ ಟ್ರೈನಿಂಗ್ ಅದು ಇದು ಎಂಗೇಜಲ್ಲಿ ಇರೋದ್ರಿಂದ ಅಷ್ಟೇನು ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ. ನೀವೀಗ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರೆ? ಆ ಟೈಮಲ್ಲಿ ಮನೆಯ ಜೊತೆ ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೆಂದರೆ ಫೋನ್ ಇರಲಿಲ್ಲ. 1990 92 ಅಲ್ಲಿ ನಾವು ಒಂದು STD ಬೂತ್ ಅಂತ ಇತ್ತು. STD ಬೂತ್ ಕೂಡ ಅದು ಕೂಡ ಊಟ ಮಾಡಿ ಲೇಟಾಗಿ ರಾತ್ರಿ ಬಂದರೆ ಅದು ಕೂಡ 10-11 ಗಂಟೆಯ ನಂತರ ಕ್ಲೋಸ್ ಮಾಡ್ತಿದ್ರು, ಮತ್ತು ಮರುದಿವಸ ಬರ್ತಿದ್ವು. ಹಾಗೆಲ್ಲ ಆಗ್ತಿತ್ತು. ಎಲ್ಲ ಟ್ರೈ ಮಾಡ್ತಿದ್ದೆವು ಬೇಗ ಊಟ ಮಾಡಿ ಬಂದು ಮನೆಯವರ ಹತ್ರ ಮಾತಾಡಿ ಹೋಗ್ಬೇಕಂತ. ಆದರೂ ಕ್ಯೂ ಸಖತ್ ಇರ್ತಿತ್ತು. ನಂಬರ್ ಬಂದರೆ ಆಯಿತು, ಇಲ್ಲದಿದ್ದರೆ ಮರುದಿವಸ. ನಿಮಗೆ ಅಂದರೆ ಈಗ ಊರಿಗೆ ಹೋಗಬೇಕು ಅಂತ ಹೇಳಿದರೆ? ಊರಿಗೆ ಹೋಗ್ಬೇಕಂತಾರೆ ಇದು ರಜೆ ಕೊಡ್ತಿದ್ರು. 2 ತಿಂಗಳು ಆನೆಯಲ್ಲಿ 30 ದಿನ ಕ್ಯಾಜುಯಲಿ ಕೊಡ್ತಿದ್ರು. ಊರಿಗೆ ಹೋಗ್ತಾ ಇದ್ದರೆ? ಊರಿಗೆ ಇಲ್ಲ, ಆ ಟೈಮಲ್ಲಿ ನಾನು ಕಮ್ಮಿ ಹೋಗೋದು. ವರ್ಷಕ್ಕೆ ಅದು ರಜೆ ಸಿಗುವುದಿಲ್ಲ, ಕಡಿಮೆ ರಜೆ ಸಿಗುವುದು, ಅದು ಹೆಸರಿಗೆ ಮಾತ್ರ. ಆದರೆ ಇನ್ಕೇಸ್ಮೆಂಟ್ ಎಲ್ಲ ಆಗ್ತಿತ್ತು. 1 ತಿಂಗಳ ಇನ್ಕೇಸ್ಮೆಂಟ್ ಅದನ್ನು ಮಾಡ್ತಿದ್ದೆವು. ಮತ್ತು ರಜೆ ಅಡ್ಜಸ್ಟ್ಮೆಂಟ್ ಮಾಡಿ ಸಿಕ್ಕಿದ್ದೆ, ಇಲ್ಲದ್ರೆ. ಒಬ್ಬರಿಗೆ ಎಷ್ಟು ಅಂದರೆ ರಜೆ ಮಾಡ್ಬೋದಿತ್ತು ಸರ್? ಒಬ್ಬರಿಗೆ ಅದೇ 2 ತಿಂಗಳು ಆ್ಯನ್ಯಲ್ ಲೀವ್ ಅಂತ, ಮತ್ತೊಂದು ತಿಂಗಳು ಕ್ಯಾಜುಯಲ್ ಲೀವ್, ಒಟ್ಟಿಗೆ 3 ತಿಂಗಳು ರಜೆ ಸಿಗ್ತದೆ. ಆ್ಯಕ್ಚುಲಿ ಗೌರ್ಮೆಂಟ್ ಪಾಲಿಸಿ ಅದು. ಈಗ ಮ್ಯಾನ್ ಪವರ್ ಕಮ್ಮಿ ಇರುವುದರಿಂದ, ಇದು ಎಕ್ಸಸೈಸ್ ವಿದ್ಯಾಭ್ಯಾಸ ಅದು ಇದು ಇರುವುದರಿಂದ ರಜೆ ಸಿಗ್ತಿರಲಿಲ್ಲ. 31 ವರ್ಷಗಳ ಕಾಲ ನೀವು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಯಾವ ಯಾವ ಕಡೆಗಳಲ್ಲಿ ಕರ್ತವ್ಯವನ್ನು ನಿಭಾಯಿಸಿದ್ದೀರಿ? ನಾನು 24 ಏಪ್ರಿಲ್ 1990 ಜಾಯ್ನ್ ಆಗಿದ್ದೇನೆ. ಟ್ರೈನಿಂಗ್ ನಂದು ಬಾಂಬೆ ಇಂಜಿನಿಯರ್ ಗ್ರೂಪ್ ಪೂನಾದಲ್ಲಿ ಆಯಿತು. ಅಲ್ಲಿ ಒಂದು 21 ವೀಕ್ ವಾರ ಟ್ರೈನಿಂಗ್ ಮಾಡಿ ನನ್ನ ಪೋಸ್ಟಿಂಗ್ 103 ಇಂಜಿನಿಯರ್ ರೆಜಿಮೆಂಟ್ ಬಿಕಾನೇರಿಗೆ ಆಗಿದ್ದರು. ಅಲ್ಲಿ ಕೂಡ 3 ವರ್ಷ ಸರ್ವಿಸ್ ಮಾಡಿ ವಾಪಸ್ ರೆಕಾರ್ಡ್ ಆಫೀಸ್ ಬಾಂಬೆ ಇಂಜಿನಿಯರ್ ಗ್ರೂಪು ಪೂನಾಕ್ಕೆ ಬಂದೆ. ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿ ಇಂಜಿನಿಯರ್ ಬ್ರಾಂಚ್ ಸೆಂಟ್ರಲ್ ಕಮಾಂಡ್ ಲಕ್ನೋಗೆ ಹೋದೆ, ಪೋಸ್ಟಿಂಗ್ ಆಯಿತು. ಅಲ್ಲಿಂದ 3 ವರ್ಷ ಸರ್ವಿಸ್ ಮಾಡಿ 117 ಇಂಜಿನಿಯರ್ ರೆಜಿಮೆಂಟ್ ಜಮ್ಮಲ್ಲಿತ್ತು, ಹಾಕನೂರಲ್ಲಿ, ಅಲ್ಲಿಗೆ ಹೋದೆ. ಆನಂತರ ಅಲ್ಲಿಂದ
ಯೂನಿಟ್ ಮೂವ್ ಆಯಿತು. 7 ಇಂಜಿನಿಯರ್ ರೆಜಿಮೆಂಟಲ್ಲಿ ಈ ಎಲ್ಲ ಕೆಲಸ ಆದ ನಂತರ ನಾವು ಯುದ್ಧ ಎಲ್ಲ ಸ್ಟಾಪ್ ಆದ ನಂತರ ನಾವು ನಮ್ಮ ಪರ್ಮನೆಂಟ್ ಯೂನಿಟ್ಗೆ ಬಂದೆವು. ಅಲ್ಲಿ ಕೂಡ ನಾವು ಸೋಷಿಯಲ್ ವರ್ಕಲ್ಲಿ, ಯಾಕಂದರೆ ಇದು ಅಲ್ಲಿ ಲೋಕಲ್ ಜಮ್ಮಲ್ಲಿ ಲೋಕಲ್ ಸ್ತ್ರೀಯರೆಲ್ಲ ಬಂದು ಕೇಳ್ತಿದ್ರು ನಮಗೆ ಮನೆಗೆ ರೋಡ್ ಮಾಡಿ ಕೊಡಬೇಕು ಅದು ಇದು ಅಂತ. ಹಾಗೆ ನಮ್ಮ ಹತ್ರ ನಮ್ಮ ಇಂಜಿನಿಯರ್ ಆದ್ದರಿಂದ ನಮ್ಮ ಹತ್ರ ಡೋಜರ್ ಇತ್ತು ಮತ್ತು JCB ಇತ್ತು. ಅವರಿಗೆ ಇದು ಮಾರ್ಗ ಮಾಡಿ ಕೊಡ್ತಿದ್ದೆವು. ಮತ್ತೊಂದು ಆಪರೇಷನ್ ಸದ್ಭಾವನ ಅಂತ ಒಂದು ಪ್ರಾಜೆಕ್ಟ್ ಬರ್ತಿತ್ತು. ಅದಂದರೆ ಇದು ಅಲ್ಲಿಯ ಲೋಕಲ್ಗೆ ಶಾಲೆ ಕಟ್ಟಿಕೊಡೋದು, ಮತ್ತು ಇದು ಹಾಸ್ಪಿಟಲ್ ಕಟ್ಟಿಕೊಡೋದು, ಮತ್ತು ಮೆಡಿಸಿನ್ನ ಕ್ಯಾಂಪ್ ಮಾಡೋದು, ಅದೆಲ್ಲ ಮಾಡ್ತಿದ್ದೆವು. ಆನಂತರ ಯೂನಿಟ್ ನಮ್ಮದು ಮೂವ್ ಆಯಿತು ಇಲ್ಲಿಗೆ ರಾಜಸ್ಥಾನದ ಕೋಟಾದಲ್ಲಿ ಸದಾ ನಾನು 1 ವರ್ಷ ಇದ್ದೆ. ಅಲ್ಲಿಂದ ನಂದು ಮೂವ್ಮೆಂಟ್ ಕಂಟ್ರೋಲ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ. ಬ್ಯಾಂಗ್ಳೂರಲ್ಲಿ 3 ವರ್ಷ. ಅದು ಮೂವ್ಮೆಂಟ್ ಕಂಟ್ರೋಲ್ ಆಫೀಸ್ ಅಂತ ಎಂದರೆ ನಮ್ಮ 3 ಫೋರ್ಸಿಗೆ ಇದು ನೇವಿ, ಆರ್ಮಿ ಮತ್ತು ಏರ್ಫೋರ್ಸ್ ಅವ್ರದ್ದು ಫಸ್ಟ್ ಫ್ಲೈಟ್ ಇದೆ IL-76 ಅಂತ. ತಿಂಗಳಿಗೆ 2-3 ಸಲ, ಒಮ್ಮೆ ಶ್ರೀನಗರ, ಮತ್ತೊಮ್ಮೆ ಚಂಡೀಗಢ, ಮತ್ತೊಮ್ಮೆ ಗುವಾಹಟಿ, ಬಾಡೋಗ್ರಾ ಈಸ್ಟರ್ನ್ ಸೈಡ್ ಹಾಗೆ ಹೋಗ್ತಿದ್ದು. ಅದು ಅಲ್ಲಿ ಬ್ಯಾಂಗ್ಳೂರಲ್ಲಿ ಅವರು ಅಪ್ಲಿಕೇಶನ್ ಕೊಡ್ತಿದ್ರು. ಮತ್ತು ರಜೆಯಲ್ಲಿ ಬರುವವರು, ರಜೆ ಕಳೆದು ಹೋಗುವವರು, ಮತ್ತು ಟೆಂಪರರಿ ಡ್ಯೂಟಿ ಬರುವವರು, ಪೋಸ್ಟಿಂಗ್ ಹೋಗುವವರು, ಅವರಿಗೆ ಸೀಟ್ ಮಾಡಿ ಅವರನ್ನು ಕೂರಿಸಿ HAL ನಮ್ಮದು ಇದು ಏರ್ಪೋರ್ಟ್ ಇತ್ತು. HAL ಗ್ರೌಂಡಿಗೆ ಹೋಗಿ ಅವರನ್ನು ಅಲ್ಲಿ ಟೇಕಪ್ ಆಗುವವರೆಗೂ ಅಲ್ಲೇ ನಿಂತು ಅವರನ್ನು ಕಲಿಸಿ ಬರ್ತಿದ್ದೆವು. ಮತ್ತು ಬರುವ ಕೂಡ ಹಾಗೆ ರಿಸೀವ್ ಮಾಡ್ತಿದ್ದೆವು. ಎಲ್ಲಿ ಶ್ರೀನಗರದಿಂದ ಬರ್ತಿದ್ದರು ಫ್ಲೈಟಲ್ಲಿ, ಚಂಡೀಗಢದಿಂದ ಬರ್ತಿದ್ದರು, ಮತ್ತು ಈ ಕಡೆ ಬಾಗ್ಡೋಗ್ರಾದಿಂದ ಗುವಾಹಟಿಯಿಂದ ಅವರು ಬಂದು ನಂತರ ಲ್ಯಾಂಡ್ ಆದ ನಂತರ ಅವರನ್ನು ರಿಸೀವ್ ಮಾಡಿ ಅವರು ಯಾವ ಜಾಗಕ್ಕೆ ಹೋಗಬೇಕು, ರಜೆ ಮನೆಗೆ ಆದರೆ ಮನೆಗೆ, ಯೂನಿಟ್ಗೆ ಆದರೆ ಯೂನಿಟ್, ಅಲ್ಲಿಗೆ ಎಲ್ಲ ಕಲಿಸ್ತಿದ್ದೆವು ಗಾಡಿ ವ್ಯವಸ್ಥೆ ಮಾಡಿ. ನಂತರ ಟ್ರೈನ್ ಕೂಡ ಇತ್ತು ನಮಗೆ. 3 ಫೋರ್ಸಿಗೆ ಪ್ರತಿಯೊಂದು ಸಾಧಾರಣ ಟ್ರೈನಲ್ಲಿ ರಿಸರ್ವ್ ಇರ್ತದೆ, ಬೇರೆ ಬೇರೆ ಇದು ಸೀಟ್ ರಿಸರ್ವ್ ಮಾಡಿರ್ತದೆ. ಅದು ಅದೇ ಸೋಲ್ಜರ್ಗೆ ಎಲ್ಲ 3 ಫೋರ್ಸಿನವರಿಗೆ ರಜೆ ಮುಗಿದ ತಕ್ಷಣ ಅವರಿಗೆ ಯೂನಿಟ್ಗೆ ಮುಟ್ಲಿಗೆ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡಿ ಕೊಡ್ತಿದ್ದೆವು. ಮತ್ತು ಟೆಂಪರರಿ ಡ್ಯೂಟಿ ಹೋಗುವವರಿಗೆ, ಪೋಸ್ಟಿಂಗ್ ಹೋಗುವವರಿಗೆಲ್ಲ ಕೊಡ್ತಿದ್ದೆವು. ಮತ್ತು ಇದು ಸ್ಪೆಷಲ್ ಟ್ರೈನ್ ಅಂತ ಇತ್ತು. ಸ್ಪೆಷಲ್ ಟ್ರೈನು ವರ್ಷಕ್ಕೆ 1-2 ಸಲ ಬರ್ತಿತ್ತು. ಅಲ್ಲಿ ಫಾರಿನರ್ ಎಲ್ಲ ಜಾಸ್ತಿ ಬರ್ತಿದ್ದರು, ಆಫೀಸರ್ಸ್ ಎಲ್ಲ VCT ಮಾಡಲಿಕ್ಕೆ. ಅವರನ್ನು ಆರ್ಗನೈಸ್ ಮಾಡಿ ನೋಡಿಕೊಂಡು ಕಳಿಸ್ಬೇಕಿತ್ತು. ಮತ್ತು ಯೂನಿಟ್ ಮೂವ್ ಆದರೆ ನಮಗೆ ಸ್ಪೆಷಲ್ ಟ್ರೈನ್ ಎಲ್ಲ ಬುಕ್ ಮಾಡಬೇಕಾದ್ರೆ ಅದು DRM ಹತ್ರ ಲೈಸರ್ ಮಾಡಿ ಅವರ ಸ್ಟ್ರೆಂತಿಗೆ ತಕ್ಕ ಟ್ರೈನ್ ಬುಕ್ ಮಾಡಿ ಅವರ ವೆಹಿಕಲ್ ಇಕ್ವಿಪ್ಮೆಂಟ್ ಎಷ್ಟಿದೆ ಅದಕ್ಕೆಲ್ಲ ಬೇಕಾದ ಟ್ರೈನ್ನ ಬುಕ್ ಮಾಡಿ ವ್ಯವಸ್ಥೆ ಮಾಡಿ ಅವರು ಎಲ್ಲಿಗೆ ಹೋಗ್ತಾರೆ, ಇಲ್ಲಿಂದ ಬೆಂಗಳೂರಿನಿಂದ ಜಮ್ಮುಗೆ ಹೋಗ್ತಾರೆ, ಜಮ್ಮು ತನಕ ಅವರನ್ನು ಅಲ್ಲೇ ಟ್ರೈನಿಂದ ಬಿಟ್ಟು ಕೊಟ್ಟು ಆ ಟ್ರೈನು ವಾಪಸ್ ಟ್ರೈನ್ ಅಥಾರಿಟಿಗೆ ಹ್ಯಾಂಡ್ ಓವರ್ ಮಾಡಿ ಬರಬೇಕಿತ್ತು ನಮ್ಮೆಲ್ಲ ಬ್ಯಾಂಗ್ಳೂರಲ್ಲಿರುವಾಗ. ಈಗೆಲ್ಲ ಕೆಲಸ ಇತ್ತು. ನಂತರ ನಾನು ಗ್ಯಾರೇಜಿನ ಇಂಜಿನಿಯರ್ ಪಾನಗಢ ಕೋಲ್ಕತ್ತಾದ ಹತ್ತಿರ ಅಲ್ಲಿಗೆ ಹೋದೆ. ಅಲ್ಲಿ ಅಂದರೆ MES ಯೂನಿಟ್, ಅದು ಮಿಲಿಟರಿ ಇಂಜಿನಿಯರ್ ಸರ್ವಿಸ್ ಅಂತ. ಅಲ್ಲಿ ಇದು 3 ಫೋರ್ಸಿಗೆ ರೆಸಿಡೆನ್ಸ್, ಮನೆಯ ವ್ಯವಸ್ಥೆ, ಮಾರ್ಗ ಮಾಡಬೇಕಿತ್ತು, ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಕ್ ವ್ಯವಸ್ಥೆ ಎಲ್ಲ ಇದು ಆಫೀಸ್ ಏನು ಮಾಡಲ್ಲ ಅದೇ ಇದರಲ್ಲಿತ್ತೆ. ಆ ನಂತರ ನಾನು ಪುನಃ ಚೀಫ್ ಇಂಜಿನಿಯರ್ಸ್ ಇನ್ ವೆಸ್ಟರ್ನ್ ಕಮಾಂಡ್ ಚಂಡೀಗಢಗೆ ಹೋದೆ. ಚಂಡೀಗಢದ ಅದು ಹೆಡ್ ಕ್ವಾರ್ಟರ್, MESನ ಹೆಡ್ ಕ್ವಾರ್ಟರ್. ಅದು ಕೂಡ ಟ್ರೈನಿಂಗ್ ಅಲ್ಲಿತ್ತು. ಟ್ರೈನಿಂಗ್ ಜೊತೆಗೆ ಆಫೀಸ್ ವರ್ಕ್ ಅದೆಲ್ಲ ಇತ್ತು. ಅಲ್ಲಿಂದ ನಾನು ಹೋದೆ 117 ಇಂಜಿನಿಯರ್ ರೆಜಿಮೆಂಟ್ ನಾಗಾಲ್ಯಾಂಡ್, ದಿಮಾಪುರ್. ಅಲ್ಲಿ ಯೂನಿಟ್ ಆದಾಗರಿಂದ ಸಾಧಾರಣ ಅದು ವಿದ್ಯಾಭ್ಯಾಸ ಪ್ಲಸ್ ನಮ್ಮದು ಪ್ರೊಫೆಷನಲಿ ಏನಿದೆ ಅದೆಲ್ಲ ಮಾಡ್ತಿದ್ದೇವೆ. ಆನಂತರ ಅಲ್ಲಿಂದ ನಾಗಾಲ್ಯಾಂಡಿಂದ ಯೂನಿಟ್ ದಿಲ್ಲಿಗೆ ಬಂತು. ನಾನು ಕೂಡ ದಿಲ್ಲಿಗೆ ಒಟ್ಟಿಗೆ ಬಂದೆ. ಅಲ್ಲಿ ಒಂದು 6 ತಿಂಗಳಿದ್ದೆ. 6 ತಿಂಗಳ ನಂತರ ನನ್ನ ಪೋಸ್ಟಿಂಗ್ ಬಂತು ಸ್ಟೇಷನ್ ಹೆಡ್ ಕ್ವಾರ್ಟರ್ ವದೋದರ ಅಂತ ಹೇಳ್ತಾರೆ, ಅಲ್ಲಿಗೆ ಬಂತು. ಅಲ್ಲಿಂದ 1 ವರ್ಷ ನಂತರ ಸಾಧಾರಣ ವೇಕೆನ್ಸಿ ಎಲ್ಲ ಕ್ಯಾನ್ಸಲ್ ಆದ್ದರಿಂದ ಸಾಧಾರಣ ಅಲ್ಲಿಂದ ನನ್ನನ್ನು CW ಅಹಮದಾಬಾದ್ ಕಮಾಂಡ್ ವರ್ಕ್ಸ್ ಇಂಜಿನಿಯರ್ ಅಹಮದಾಬಾದಿಗೆ ಹಾಕಿದ್ರು. ಅಲ್ಲಿ 1 ವರ್ಷ ಆದ ನಂತರ ಮತ್ತೆ ನಂದು ರಿಟೈರ್ಮೆಂಟ್ ಟೈಮ್ ಆಯಿತು. 1-2 ವರ್ಷ ಉಳಿದಿತ್ತು. ನಾನು ಲಾಸ್ಟ್ ಪೋಸ್ಟಿಂಗ್ ಅಪ್ಲಿಕೇಶನ್ ಆಗಿದೆ ಬ್ಯಾಂಗ್ಳೂರು, ಇಲ್ಲಿ ಕನ್ನನೂರು, ಇಲ್ಲ ಬಾಂಬೆ ಎಲ್ಲ ಕೊಡಬೇಕಂತ. ಅದು ಕನ್ನನೂರು, ಬ್ಯಾಂಗ್ಳೂರು ಎಲ್ಲಿ ಸಿಗಲಿಲ್ಲ. ಮತ್ತು ಬಾಂಬೆಗೆ ಹಾಕಿದ್ರು ಗ್ಯಾರೇಜ್ ಇಂಜಿನಿಯರ್ ಬಾಂಡುಪ ಅಂತ ಬಾಂಬೆಯಲ್ಲಿ. ಅಲ್ಲಿಂದ ನಾನು
31 ವರ್ಷ ಫುಲ್ ಸುದೀರ್ಘ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 31 ಜನವರಿ 2001 ರಿಟೈರ್ಡ್ ಆಗಿದ್ದೇನೆ. ಅಲ್ಲಿ ಕೂಡ ಒಳ್ಳೆ ನನ್ನ ರಿಟೈರ್ಮೆಂಟ್ ಎಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಅಲ್ಲಿ ಬಾಂಡೋಪಲ್ಲಿ. ಯಾಕೆಂದರೆ ತಾಜ್ ಹೋಟೆಲಲ್ಲಿ ನನಗೆ ಸಣ್ಣ ಪಾರ್ಟಿ ಕೊಟ್ಟಿದ್ದರು, ನಮ್ಮ ಬಾಂಬೆ ತಾಜ್ ಹೋಟೆಲಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ನನ್ನನ್ನು ಕಲಿಸಿಬಿಟ್ರು. ಸಾಕಷ್ಟು ಕಡೆಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ. 31 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀರಿ. ಒಟ್ಟಾಗಿ ಎಲ್ಲವನ್ನು ಸೇರಿಸಿ ಹೇಳಬೇಕು ಅಂತ ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಒಟ್ಟಾಗಿ ಹೇಳುವುದ್ರೆ ಅದೇ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ನಮ್ಮ ಕರ್ಮವನ್ನು ನಾವು ಮಾಡಬೇಕು, ಫಲ ಕೊಡೋದು ಮೇಲಿನವರು ದೇವರೇ. ಹಾರ್ಡ್ ವರ್ಕ್ ಇಸ್ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ. ನಮ್ಮ ಒಂದು ಶರೀರ ಜೀವನ ಒಂದು ಮನಸ್ಸು ಇರುವಾಗ ನಮ್ಮ ಒಂದು ಕಾನ್ಫಿಡೆಂಟಲ್ಲಿ ಯಾವ ಕೆಲಸ ಮಾಡ್ತೇವೆ ಮಾಡಲೇಬೇಕು, ಅದು ಫಲ ಸಿಗುತ್ತೆ. ನಿಮ್ಮ ಸೇನೆಯಲ್ಲಿ ಒಂದು ದುಃಖದ ವಿಷಯ ಅಂತ ಇದ್ರೆ ಅದು ಯಾವುದು ಸರ್? ಸೇನೆಯಲ್ಲಿ ದುಃಖದ ವಿಷಯ ಅಂದರೆ ಸುಮಾರಿದೆ. ನಾನು ದುಃಖ ಸಾಧಾರಣ ಇದೆ. ನಾನು ಇಲ್ಲಿ 103 ಇಂಜಿನಿಯರ್ ರೆಜಿಮೆಂಟಿನಿಂದ ಪೂರ್ಣಕ್ಕೆ ಬಂದೆ. ಪೂರ್ಣದಲ್ಲಿ ನನ್ನ ಒಂದು 3 ವರ್ಷ ನಂದು ಒಂದೊಂದು ಕಡೆ 3 ವರ್ಷ ಸರ್ವಿಸ್ ಇದ್ದದ್ದು. ಮತ್ತು ಯೂನಿಟ್ ಇದ್ದರೆ ಯೂನಿಟಲ್ಲಿ ಕೂಡ ಮೂವ್ಮೆಂಟ್ ಮಾಡಬೇಕಿತ್ತು. ನಾನು ಬಿಕನೇರಿನಿಂದ 103 ಇಂಜಿನಿಯರ್ ರೆಜಿಮೆಂಟ್ ರೆಕಾರ್ಡ್ ಆಫೀಸಿಗೆ ಬಂದೆ. ರೆಕಾರ್ಡ್ ಆಫೀಸಲ್ಲಿ ನನ್ನ 3 ವರ್ಷ ಸರ್ವಿಸ್ ಮಾಡಿ ನನ್ನನ್ನು ಇಂಜಿನಿಯರ್ ಬ್ರಾಂಚ್ ಸೆಂಟ್ರಲ್ ಕಮಾಂಡ್ ಲಕ್ನೋಗೆ ಪೋಸ್ಟಿಂಗ್ ಮಾಡಿದ್ರು. ಆ ಟೈಮಲ್ಲಿ ಅಲ್ಲಿ ಕೆಲಸ ಮಾಡಿ ಸ್ವಲ್ಪ ಸಾಧಾರಣ ಕಾರ್ಗಿಲ್ ಯುದ್ಧದ ಟೈಮಲ್ಲಿ. ನಂತರ ನಂದು ಯೂನಿಟ್, ನಂದು ಪೇರೆಂಟ್ ಯೂನಿಟ್ ಅಂತ ಹೇಳ್ತಾರೆ, 103 ಅಲ್ಲಿ ಜಮ್ಮಲ್ಲಿತ್ತು. ನಂತರ ಇದು ಯುದ್ಧ ಆಗೋ ಟೈಮಲ್ಲಿ ನನಗೆ ಟೆಲಿಗ್ರಾಮ್ ಕೊಟ್ಟರು, ಇದು ಇಮಿಡಿಯೇಟ್ಲಿ ರಿಪೋರ್ಟ್ ಅಂತ. ಮತ್ತು ನಾನು ಅಲ್ಲಿಂದಲೇ ಇದು ಜಮ್ಮಲ್ಲಿ ಹೋದೆ. ಅಲ್ಲಿ ನಮ್ಮನ್ನು ರಿಸರ್ವ್ ಆಗಿ ಇಟ್ಟಿದ್ದರು. ಕಾರ್ಗಿಲ್ ಯುದ್ಧ ಒಂದು ಸಾಧಾರಣ 150 ಕಿಲೋಮೀಟರ್ ಹಿಂದೆ ನಮ್ಮ ಯೂನಿಟ್ನ ಬಾಕಿಯವರೊಟ್ಟಿಗೆ ನಾನು ಸೇರಿಕೊಂಡು ಅವರೊಟ್ಟಿಗೆ ಇದ್ದೆ ರಿಸರ್ವಲ್ಲಿ. ಮತ್ತು ನಮ್ಮ 1-2 ಕಂಪೆನಿ ಮುಂದೆ ಹೋಗ್ತಿದ್ದು. ಮತ್ತು ಒಂದು ಯೂನಿಟಲ್ಲಿ 3 ಕಂಪೆನಿ ಇರ್ತದೆ. ಒಂದು ಕಂಪೆನಿಯಲ್ಲಿ 250 ಸೋಲ್ಜರ್ ಇರ್ತಾರೆ. ಅವರು 1-2 ಕಂಪೆನಿ ಅದು ಮುಂದೆ ಮೇಲಕ್ಕೆ ಹೋಗಿತ್ತು. ಮತ್ತು ನಾವು ರಿಸರ್ವಲ್ಲಿದ್ದೆವು. ರಿಸರ್ವಲ್ಲಿದ್ದರೆ ಯುದ್ಧ ಸ್ಟಾಪ್ ಆಯಿತು. ಸ್ಟಾಪ್ ಆಗಿ ನಾನು ಪುನಃ ವಾಪಸ್ ಲಕ್ನೋಗೆ ಬಂದೆ. ಇಂಜಿನಿಯರ್ ಬ್ರಾಂಚ್ ಕಮಾಂಡ್ಗೆ ಲಕ್ನೋ ಬಂದ ನಂತರ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮದು ಡಿಫೆನ್ಸ್ ಮಿನಿಸ್ಟರ್ ಆಗಿನ ಜಾರ್ಜ್ ಫೆರ್ನಾಂಡಿಸ್ ಅವರು ಬಂದರು. ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡವ್ರ ಹತ್ರ ಮೀಟ್ ಮಾಡಲಿಕ್ಕೆ ಅಂತ. ಆಗ ಬಂದ ದಿವಸ ನಾವೆಲ್ಲ ಹೋಗಿದ್ದೆವು. ಟೀ ಪಾರ್ಟಿ ಇತ್ತು. ಅವರು ದೂರದಲ್ಲಿ ಎಲ್ಲ ಜನರಲ್ಲಿ ಎಲ್ಲರೂ ಒಟ್ಟಿಗೆ ಬರ್ತಿದ್ದರು. ನನ್ನನ್ನು ಸುಮಾರು ದೂರದಲ್ಲಿ ನೋಡಿ ನನ್ನ ನೇಮ್ ಪ್ಲೇಟ್ ನೋಡಿ ನನ್ನ ಹತ್ತಿರ ಬಂದು ಕೇಳಿದರೆ ಯಾವ ಊರು ಅಂತ. ನಾನು ಪುತ್ತೂರು ಮಂಗಳೂರು ಅಂತ ಹೇಳಿದೆ. ಅದಕ್ಕೆ ಅವರು ತುಳುವಲ್ಲಿ ಎಲ್ಲ ಮಾತಾಡೋದು, ಹ್ಯಾಂಡ್ ಶೇಕ್ ಎಲ್ಲ ಕೊಟ್ಟು ಎಲ್ಲ ಜನರಲ್ಲೆಲ್ಲ ಎಲ್ಲ ನೋಡ್ತಿದ್ದರು. ಆಯಿತು, ನನಗೆ ಏನಂತ ಆಯಿತು ಮಾತಾಡಿ ಬಿತ್ತೆ. ಮರು ದಿವಸ ಬಂದು ಇರುವಾಗ ಎಲ್ಲರೂ ಮಾತಾಡಲಿಕ್ಕೆ ಬರ್ತಿದ್ದಾರೆ. ಎಲ್ಲರೂ ಏನು ಮಾರ ಹಂಗೆ ಯಾರಂತ ನೋಡುವಾಗ ಎಂಥದ್ದು ಇದು ಪಂಜಾಬಿ ಕೇಸರಿ ಒಂದು ನ್ಯೂಸ್ ಪೇಪರ್ ಇದೆ, ಅದರ ಫ್ರಂಟ್ ಪೇಜಲ್ಲಿ ಜಾರ್ಜ್ ಫೆರ್ನಾಂಡಿಸ್ ಹ್ಯಾಂಡ್ ಶೇಕ್ ಮಾಡೋದು ಫೋಟೋ ಬಂದಿದೆ. ಮತ್ತು ಸಂಜೆ ಲೋಕಲ್ ಟಿ ವಿಯಲ್ಲೆಲ್ಲ ಬಂದಿದೆ. ಆ ಎಲ್ಲ ಇದು ಅಲ್ಲಿ ಇಂಜಿನಿಯರ್ ಬ್ರಾಂಚಲ್ಲಿ ಎಲ್ಲ ಸ್ಪ್ರೆಡ್ ಆಯಿತು. ಹೊರಗಿನವರು ಕೂಡ ಏನು ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು, ಯಾರು ಅವರು ಏನು ಎಂದೆ ಅಂತ ಹಾಗೆಲ್ಲ ಆಯಿತು. ನಂತರ ಹಾಗೆ ಮುಂದುವರಿತಾ ಡಿಸೆಂಬರಲ್ಲಿ ನನ್ನ ಪೋಸ್ಟಿಂಗ್ ಬಂತು. ಬೇರೆ ಯೂನಿಟ್ಗೆ ಬಂದು 117 ಇಂಜಿನಿಯರ್ ರೆಜಿಮೆಂಟಿಗೆ, ಅದು ಜಮ್ಮಲ್ಲಿ. ನಾನು ಇದು ರಜೆ ಆ ವರ್ಷವೇ ಮುಗಿಸ್ಬೇಕಲ್ಲ, ನಾನು ರಜೆ ಕೂಡ ಸುಮಾರು ಸಮಯ ಹೋಗೋದೆ ಅಂತ ಡಿಸೆಂಬರಲ್ಲಿ ಒಂದು 20 ದಿವಸ ರಜೆ ಬಂದೆ. ಬರುವ ಒಂದು ವಾರ ಕೂಡ ಕಲೀಲಿಲ್ಲ. ಮತ್ತು ಮನೆಗೆ ಟೆಲಿಗ್ರಾಮ್ ಅಂತೂ ಯುದ್ಧ ಸ್ಟಾರ್ಟ್ ಆಗಿದೆ, ರಿಪೋರ್ಟ್ ಮಾಡಬೇಕಂತ. ಮತ್ತು ನಾನು ಮರು ದಿವಸವೇ ಮನೆಯಿಂದ ಸೀದಾ ಇದು ಲಕ್ನೋಗೆ ಹೋದೆ. ಅಲ್ಲಿಂದ ನನ್ನ ಸಾಮಾನು ಎಲ್ಲ ತಗೊಂಡು ಅವರು ಟಿಕೆಟ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಮತ್ತು ಅಲ್ಲಿಂದ ಲಕ್ನೋದಿಂದ ಜಮ್ಮುಗೆ ನಾನು ಹೋದೆ. ಸಾಧಾರಣ ಒಂದು 5 ಗಂಟೆ ರೀಚ್ ಆದೆ. ಅಲ್ಲಿ ಕೂಡ ಗಾಡಿ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ನನ್ನ ಪರ್ಮನೆಂಟ್ ಲೊಕೇಶನ್ ಅಕ್ನೂರು ಅಂತ ಇದೆ, ಅಲ್ಲಿಗೆ ಹೋದೆ. ಅಲ್ಲಿ ಮತ್ತು ಹೇಳಿದ್ರು ಒಂದು ಗಂಟೆ ಟೈಮ್ ಇದೆ, ಸ್ನಾನ ಮಾಡಿ ರೆಡಿ ಬೇಕಾದ ಅಗತ್ಯವಾದ ವಸ್ತುಗಳನ್ನು ತಗೊಂಡು ಗಾಡಿಯಲ್ಲಿ ಹೋಗ್ಲಿಕ್ಕುಂಟು ಬಾರ್ಡ್ರಿಗೆ ಫಾರ್ವರ್ಡ್ ಏರಿಯಾ ಅಂತ ಹೇಳ್ತಾರೆ. ಮತ್ತು 8-8:30 ಗಂಟೆ ಅಲ್ಲಿಂದ ಸೀದಾ ಕೂತು ಗಾಡಿಯಲ್ಲಿ ಹೋದೆವು. 10-11 ಗಂಟೆಗೆ ಅಲ್ಲಿ ಬಾರ್ಡ್ರಿಗೆ
ತಲುಪಿದೆವು. ಎಲ್ಲರೂ ನಮ್ಮವರೇ ಯೂನಿಟ್ನವರಿದ್ದರು. ಅಲ್ಲಿ ಕೂಡ ಸಾಧಾರಣ ಅಲ್ಲಿ ಇಳಿದ ನಂತರ ಎಲ್ಲ ದೀಪಾವಳಿ ಹಾಗೆ ಎಲ್ಲ ಬಾಂಬಾರಿ ಆಗ್ತಾಯಿತ್ತು. ಸೊ ಒಂದು 24 ಗಂಟೆ ಯಾವಾಗಲೂ ಮೊದಲು ಇದು ಬಂಬಾರಿ, ಅಲ್ಲಿಂದ ಆ ಕಡೆಯಿಂದಲೂ ಗುಂಡು, ಈ ಕಡೆಯಿಂದಲೂ ಗುಂಡು, ಎಲ್ಲ ಸೌಂಡೇ ಬರ್ತಿತ್ತು. ಹಾಗೆ ನಡೀತದ ಇತ್ತು. ಒಂದು ದಿವಸ ನಾನು ನಮ್ಮ ಕಂಪೆನಿ ಕೂಡ ಅಲ್ಲಿ ಆಚೆ ಈಚೆ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತದೆ, 1-2 ಕಂಪೆನಿ ಡಿಸ್ಟೆನ್ಸ್. ನನಗೆ ಏನೋ ನಾನು ಹೆಡ್ ಕ್ವಾರ್ಟರಲ್ಲಿದೆ, ನಮ್ಮ ಆಫೀಸ್ ಮತ್ತು ಇರುವುದು ಕೂಡ ಅಂಡರ್ಗ್ರೌಂಡಲ್ಲಿ ಬಂಕರಲ್ಲಿ. ಒಂದು ದಿವಸ ಮೀಟಿಂಗ್ ಏನೋ ಇದು ಸೈನ್ ಮಾಡಲಿಕ್ಕೆ ಏನೋ ಇತ್ತು. ನಾನು ಅಲ್ಲಿ ಪಲ್ಲವಾಲ ಅಂತ ಇದ್ದೆ ಕಂಪೆನಿ 595 ಕಂಪೆನಿಗೆ ಹೋದೆ ಗಾಡಿ ತಗೊಂಡು ಹೋಗಿ. ಅಲ್ಲಿ ಇದು ಎಲ್ಲ ಮೀಟಿಂಗ್ ಎಲ್ಲ ಲೇಟ್ ಆಯಿತು. ಆಗಿ ಮುಗಿಸಿ ಊಟ ಮಾಡಿ ಒಂದು ರಾತ್ರಿ 8 ಗಂಟೆಗೆ ಅಲ್ಲಿಂದ ಹೊರಟೆವು ನಮ್ಮ ಮೇಯ್ನ್ ಹೆಡ್ ಕ್ವಾರ್ಟರ್ಗೆ. ಹೊರಟು ಒಂದು 2 ಕಿಲೋಮೀಟ್ರ್ ಬರುವ ದಾರಿಯಲ್ಲಿ CMP ಅಂತ ಇರ್ತಾರೆ, ಕೋರ್ ಆಫ್ ಮಿಲಿಟ್ರಿ ಪೊಲೀಸ್ ಅಂತ. ಅವರು ನಮ್ಮನ್ನು ವಾಪಸ್ ಬರಲಿಕ್ಕೆ ಬಿಡಲಿಲ್ಲ. ಅವರು ಸುಮಾರು ಬೈದರು, ಎಂಥ ರಾತ್ರಿ ಇದು ಲೈಟ್ ಗಾಡಿಯಲ್ಲಿ ಲೈಟ್ ಇಲ್ಲ, ಲೈಟ್ ನೋಡಿ ನಿಮಗೆ ಗುಂಡು ಬರ್ತದೆ ಆಚೆಯಿಂದ, ನಿಮಗೆ ಇದು ಇಲ್ಲ ಅದಿಲ್ಲ, ಯಾಕೆ ಹೋಗದೇಬಾರ್ದು ಅಂತ. ಮತ್ತೆ ರಿಕ್ವೆಸ್ಟ್ ಮಾಡಿ ಲಾಸ್ಟ್ಗೆ ಹೇಳಿದರು ಇಂಡಿಕೇಟರ್ ಏನು ಒತ್ತಿಸಬಾರ್ದು. ಡ್ರೈವರು ಹೇಳ್ದ, ನೀವು ಒಂದು ಕೆಲಸ, ನನ್ನ ಹತ್ರ ಟಾರ್ಚ್ ಇದೆ, ಟಾರ್ಚಿಗೆ ಕೆಳಗಡೆ ಹಾಕಿ ನಾನು ಡ್ರೈವಿಂಗ್ ಮಾಡ್ತೇನೆ ಅಂತ. ಹಾಗೆ ಬಂದು ಸಾಧಾರಣ ಒಂದು 8 ಕಿಲೋಮೀಟರ್ ದೂರದ್ದು ಒಂದು ಸಾಧಾರಣ ರಾತ್ರಿ 1 ಗಂಟೆ ನಂತರ ಹೆಡ್ ಕ್ವಾರ್ಟರ್ಗೆ ತಲುಪಿದೆವು. ರೂಟ್ ಇರಲಿಲ್ಲ, ಅದು ಮಾಡಿಕೊಂಡೇ ಹೋಗಬೇಕು ರೂಟು. ಹಾಗೆಲ್ಲ ಬಂದಿದ್ದೆವು ರಾತ್ರಿ. ಅದೊಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಇದು ಯುದ್ಧ ಕಾನ್ಫರ್ಮೈಸ್ ಆಯಿತು, ಯುದ್ಧ ಆಗೋದಿಲ್ಲ ಅಂತ. ಆ ನಂತರ ನಮ್ಮ ಕ್ರೋರಪ್ ಇಂಜಿನಿಯರಲ್ಲಿ ಮೇಯ್ನ್ ಏನಂದರೆ ಆ್ಯಂಟಿಟೇಕ್ ಮೈನ್ ಎಲ್ಲ ನೆಲದಲ್ಲಿ ನೆಡಬೇಕು, ಇದು ವೈರ್ಗಳು ಬರುವಾಗ ಮೇಲೆ ಪಾಟ್ ಆಗಲಿಕ್ಕೆ ಅಂತ. ನಂತರ ಅದನ್ನು ಡಿಸ್ಪ್ಯೂಸ್ ಮಾಡಿ ವಾಪಸ್ ತೆಗೆಯಬೇಕು. ಯುದ್ಧ ಬಂದಾದ ನಂತರ ನಾವು ತೆಗೆಯುತ್ತಿದ್ದೇವೆ, ನಾವಲ್ಲ, ಅದಕ್ಕೆ ಕ್ವಾಲಿಫೈಡ್ ಇರ್ತಾರೆ. ಒಬ್ಬ ಸರ್ದಾರ್ಜಿ ಕೂಡ ನಮ್ಮ ಇದರಲ್ಲಿ ತೆಗೆಯುತ್ತಿದ್ದಾಗಲೇ ಅದು ಫ್ಯೂಸ್ ಏನೋ ಹೆಚ್ಚು ಕಡಿಮೆ ಆಗಿ ಅದು ಸ್ಪಾಟ್ ಆಗಿ ಅವನ ತಲೆ ಕಾಲು ಒಂದೊಂದೇ ಕಡೆ ಬಿದ್ದಿದೆ, ಮಾಂಸದ ಗಡ್ಡಿಯೆಲ್ಲ ಬಿದ್ದಿದೆ, ಹಾಗೆಲ್ಲ ಆಗಿದೆ. ಅದೊಂದು ಸ್ವಲ್ಪ ಇದು ಮಿಸ್ಟೇಕ್ ಆದರೆ ಜೀವಕ್ಕೆ ತೊಂದರೆ ಆಗುತ್ತದೆ, ಇನ್ಸಿಡೆಂಟ್ ಆಗುತ್ತದೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಆಗ್ತದೆ ಮೂಮೆಂಟ್ ಏನು ಮಾಡೋದು. ಆದರೆ ದೊಡ್ಡ ಇಂಜುರಿ ಆಗಬಾರ್ದು ಅಂತ ನಾವು ಎಲ್ಲರೂ ಇದು ನಮ್ಮದು ಕಮಾಂಡಿಂಗ್ ಆಫೀಸರ್ ಎಲ್ಲ ಕಾಷನ್ ಕೊಡ್ತಾರೆ. ಆಯಿತು ಹಾಗೆ ಹೋಗಿದೆ, ಇನ್ನು ಮುಂದಕ್ಕೆ ಏನೋ ಹಾಗೆ ಅನಾಹುತ ಆಗಬಾರ್ದು ಅಂತ ನೋಡಿಬೇಕಂತ ಅಷ್ಟೇ ಹೇಳ್ತಾರೆ. ಆ ನಂತರ ಯುದ್ಧ ಎಲ್ಲ ಮುಗಿದ ನಂತರ ನಾವು ಪರ್ಮನೆಂಟ್ ಯೂನಿಟ್ ಲೊಕೇಶನ್ಗೆ ಬಂದೆವು, ಅಕ್ನೂರಿಗೆ ಬಂದ ನಂತರ ಈ ಇಂಟರ್ನಲ್ ಹೊರಗಿಂದ ಬಂದು ನುಗ್ಗುವವರು ಕಮ್ಮಿ ಆಗಲಿಲ್ಲ. ಈ ಟೆರರಿಸ್ಟ್ ಅವರು ಉದಾಹರಣೆಗೆ ನಮ್ಮ ಯೂನಿಟ್ ಅಕ್ನೂರಲ್ಲಿ ಒಂದು 624 EME ಬಟಾಲಿಯನ್ ಅಂತ ಇದೆ, ಅವ್ರದ್ದು ಬೇರೆ ಕೋರು. ಆ ಪಕ್ಕದಲ್ಲಿ ನಮ್ಮ ಯೂನಿಟ್ಟು, ಎದುರುಗಡೆ ಇದು ಗ್ರೌಂಡ್ ಇದೆ, PT ಬೆಳಿಗ್ಗೆ ಒಂದು 5:30 ಗಂಟೆಗೆ PTಗೆ ನಾವು ಎಲ್ಲ ಸ್ಟಡಿ ಮಾಡ್ತೇವೆ. ಅವ್ರದ್ದು ಬೇರೆ ಇದೆ, ಆದರೆ ಎದುರು ಒಮ್ಮೆ ಒಂದು 5:30 ಗಂಟೆಗೆ 6 ಜನ ಟೆರರಿಸ್ಟು ಬಂದು ಸಾಧಾರಣ ಒಂದು 200 ಮೀಟರ್ ಹಿಂದೆಗಡೆ ಇದು ಟಾಟಾ ಸುಮೋದಲ್ಲಿ ಬಂದು ಟಾಟಾ ಸುಮೋ ಅಲ್ಲಿ ನಿಲ್ಲಿಸಿ ಡ್ರೆಸ್ ನಮ್ಮ ಇಂಡಿಯನ್ ಆರ್ಮಿಯ ಯೂನಿಫಾರ್ಮಲ್ಲಿ ಬಂದರು, ಸ್ಟಾರ್ ಎಲ್ಲ ಹಾಕಿಕೊಂಡು ಗೇಟಲ್ಲಿ ಬಂದು ಸಂತ್ರಿ ಹತ್ರ ಹೇಳಿದ್ರು, ನಿಮ್ಮ ಶಿವನನ್ನು ಮೀಟ್ ಮಾಡಬೇಕಂತ. ಆಗ ಸಂತ್ರಿ ಹೇಳಿದ್ದ ಐಡೆಂಟಿಟಿ ಕಾರ್ಡ್ ತೋರಿಸಿ ಅಂತ. ಅವರು ಐಡೆಂಟಿ ಕಾರ್ಡ್ ಎಂದ ಜೇಬಿಂದ ತೆಗೆದು ಪಿಸ್ತೂಲ್ ತೆಗೆದು ಶೂಟ್ ಮಾಡಿದರು. ಆದರೆ ಹಿಂದೆಗಡೆಯಿಂದ ಒಂದು ದೊಡ್ಡ ಮೇಲೊಂದು ಇದು LMG ಪೋಸ್ಟ್ ಅಂತೆ, ಅದರಲ್ಲಿ ಒಬ್ಬ ಸಂತ್ರಿ ಇದ್ದಾನೆ. ಅವ ಅಲ್ಲಿಂದ ಒಂದು ಶೂಟ್ ಮಾಡಿದ ಒಂದು ಉಗ್ರವಾದಿಯ ಕೈಗೆ ತಾಗಿ ಅವ ಏನು ಮಾಡಿದ್ದ, ಕೈಗೆ ತಾಗಿದಂತ ಅಲ್ಲಿ ಒಂದು ಇದು ಮೋರಿ ಅಂತ ಇದೆ ಗೇಟ್ ಹತ್ತಿರ ಕೆಳಗಡೆ, ಅವ ಅಲ್ಲಿ ಅಡಗಿ ಕೂತ್ಕೊಂಡು ಮತ್ತು ಆ ಸಂತ್ರಿ ಅನ್ನೋನು ಬಾಕಿ ಒಂದು 5 ಜನ ಟೆರರಿಸ್ಟ್ ಹೊಡೆದಾಕಿ ಗೇಟಿನ ಒಳಗೆ ನುಗ್ಗಿ ಅವರು ಹೋದರು. ದೇವಸ್ಥಾನ ಎಲ್ಲ ಇದೆ, ಯೂನಿಟಿಗೆಲ್ಲ ಒಂದೊಂದು ದೇವಸ್ಥಾನ ಮಂದಿರ ಇದೆ. ಅದು ಬೆಳಿಗ್ಗೆ ಎದ್ದೊಂದು 5 ಗಂಟೆಗೆ ಅವರು ಪಂಡಿತ ಅವರು ಆರ್ಮಿಯವರೇ ಪೂಜೆ ಮಾಡಬೇಕು. ಅವ್ರು ಪೂಜೆ ಮಾಡ್ತಿದ್ದರು. ಅವರ PA ಕೂಡ ಇದ್ದರು, ಅವರನ್ನು ಕೊಂದರು, PA ಕೊಂದರು. ಮತ್ತು ಒಳಗಡೆ ಹೋಗುವ ಮತ್ತು ನಾವೆಲ್ಲ PTಯಲ್ಲಿದ್ದೇವೆ. ನೈಟ್ ಡ್ಯೂಟಿ ಅವರು ಒಂದು 10 ಜನ ಏನೋ ಇದ್ದರು, ಅವರು ಇದು ಸ್ನಾನ ಮಾಡುವವರು, ಅದು ಅವರ ಬಾತ್ರೂಮಲ್ಲೇ ಇದ್ದರು. ಇದು ಸೌಂಡು ಕೇಳುವ ಹೊರಗೆ ಬರುವಾಗ ಅವರು ಇನ್ಸಿಡೆಂಟ್ ಆಯಿತು. ಮತ್ತು ಅವರು ಎಲ್ಲ ಸೇರಿ ಸಾಧಾರಣ 5 ಜನರನ್ನು ಅಲ್ಲಿ ಕೊಂದಾದ ನಂತರ
ಒಂದು ಎಲ್ಲ ಯಾರಿಗೆ ಗೊತ್ತಿಲ್ಲ, ಇದು 6 ಜನ ಇದ್ದಾರಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ CCTV ಅದು ಇದು ಏನಿರಲಿಲ್ಲ. ಇವ ಅಲ್ಲಿ ಅಡಗಿನ ಅಂತ ಗೊತ್ತಿರಲಿಲ್ಲ. ಮತ್ತು ಇದು ಕ್ಲಿಯರೆನ್ಸ್ ರಿಪೋರ್ಟ್ ಕೊಟ್ಟು ಡಿಲ್ಲಿಯಿಂದಲೇ ಒಂದು ಬ್ರಿಗೇಡ್ ಗೋಯಲ್ ಸಾಬ್ ಅಂತ ಅವ್ರದ್ದು ಇದು EME ಇವರು ಬಂದರು. ಅದೇ ಗೇಟ್ನಲ್ಲಿ ಮೋರಿಯ ಮೇಲೆ ನಿರೀಕ್ಷಣೆ ಮಾಡ್ತಿದ್ದೆ. ಇಂಚೆ ಮಾತಾಡ್ತಿರುವಾಗ ಅವ ಅಲ್ಲಿಂದ ಬಂದು ಮೋರಿಯಿಂದ ಬಂದು ಅವರ ಕಾಲಿನ ಅಡಿಗೆ ಬಿದ್ದ. ಹಿಂದೆಯಿಂದ ಇದು ನಮ್ಮ ಸಂತ್ರಿ ಸೂಟು ಕೂಡ ಫೈರಿಂಗ್ ಕೂಡ ಮಾಡಿದರು, ಆದರೂ ಬಿದ್ದ ತಕ್ಷಣ ಅದು ಅವನ ಹತ್ರ ಗ್ರೆನೇಡ್ ಎಲ್ಲ ಫುಲ್ಲು ಲೋಡ್ ಇತ್ತು. ಅವತ್ತು ಸ್ಪಾಟ್ ಆಯಿತು. ಸ್ಪಾಟ್ ಆಗಿ ಅದು ಬ್ರಿಗೇಡಿಯರ್ ಸಾಬ್ ಅಲ್ಲಿಯೇ ತೀರಿಗೋದು. ಅದೊಂದು ದೊಡ್ಡ ಘಟನೆ ಆಗಿದೆ. ಟೆರರಿಸ್ಟ್ ಅಂದರೆ ಅವರು ಸತ್ತ ಮೇಲೆಯೂ ಕೊಲ್ತಾರೆ. ಉದಾಹರಣೆಗೆ ಅಲ್ಲಿ ಚಿನಾಬು ನದಿ ಅಂತ ಇದೆ, ಚಿನಾಬು ನದಿ ಬ್ರಿಡ್ಜ್ ಇದೆ. ಇದರಿಂದ 3 ಟೆರರಿಸ್ಟ್ ಟಾಟಾ ಸುಮೋದಲ್ಲಿ ಬಂದು ಫಸ್ಟ್ ಸಂತ್ರಿ ಇದ್ರು. ಅಲ್ಲಿ ಸಂತ್ರಿ ಇದ್ರೆ ಇಬ್ಬರನ್ನು ಕೊಂದ್ರು. ಮತ್ತೆ ಅವ ಒಬ್ಬನು ತಪ್ಪಿಸಿಕೊಂಡು ಗಾಡಿಗೆ ತಾಗಿತ್ತು, ಟೈರ್ ಪಂಚರ್ ಆಗಿ ಅವ ಅಲ್ಲಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ನಂತರ ಕಾಡಿನ ಎತ್ತರದಲ್ಲಿ ನಮ್ಮ ಆಫೀಸ್ ಇರುತ್ತೆ. ಅದು ಎಲ್ಲ ಅಲರ್ಟ್ ಆಗಿ ಸಂಜೆ 4 ಗಂಟೆಗೆ 4 ಸುತ್ತಲೂ ನಾವೆಲ್ಲ ಅಲರ್ಟ್ ಆಗಿ ಒಂದು 100-200 ಜನ ಇರ್ತೇವೆ ಆ ಟೈಮಲ್ಲಿ. ಎಲ್ಲ 4 ಸುತ್ತಲೂ ಸುತ್ತುವರಿದು ಅವನ ಹತ್ರ ಸುಮಾರು ಅನೌನ್ಸ್ ಮಾಡಿದೆವು, ಸರೆಂಡರ್ ಏನು ಆಗಲೇ ಇಲ್ಲ. ಮತ್ತೆ ಆ ಕಡೆಯಿಂದ ಅವನು ಕೂಡ ಫೈರಿಂಗ್ ಮಾಡ್ತಾ, ನಮ್ಮ ಕಡೆಯಿಂದ ಫೈರಿಂಗ್ ಆಗ್ತಾ ಇತ್ತು. ಅವನ ಮೇಲೆ ಕಾಡಲ್ಲಿ ಇದ್ದ. ಆ ರಾತ್ರಿ ಅದೆಲ್ಲ ನಡೀತಾ ಇತ್ತು, ಅಲ್ಲೇ ಇದ್ದೇವೆ ಎಲ್ಲ ರಾತ್ರಿ ಎಲ್ಲ. ಬೆಳಿಗ್ಗೆ ಸಾಧಾರಣ ಒಂದು 8 ಗಂಟೆ ಮತ್ತೆ ಇದು ಪೆಟ್ರೋಲ್ ಬಾಂಬ್ ಅಂತ ಬಿಸಾಡಿದ ನಂತರ ಒಂದು ಸುದ್ದಿ ಇಲ್ಲ, ಏನಿಲ್ಲ, ಸೈಲೆಂಟ್ ಆದ. ಮತ್ತೆ ನಾವು ಮುಂದುವರಿದೆವು. ಹೋಗಿ ನೋಡುವಾಗ ಅವ ಮಾತ್ರ ತಗೊಂಡು ಜೀವ ಬಿಟ್ಟು ಉಲ್ಟಾ ಮಲಗಿ ಜೀವ ಬಿಟ್ಟಿದ್ದಾನೆ. ನಮ್ದರಲ್ಲಿ ಒಬ್ಬರು ಇದ್ರು, ಮೇಜರ್ ಸುಬ್ರಹ್ಮಣ್ಯ ಅಂತ, ಆಂಧ್ರದವರು. ಅವರು ಏನು ಮಾಡಿದ್ರು, ಚಿಕ್ಕ ಸ್ಟಿಕ್ ಇದೆಲ್ಲ, ಸ್ಟಿಕ್ ಅನ್ನು ಅವನು ಪಲ್ಟಿ ಮಾಡಿದ ನಂತರ ಅವ ಯೂನಿಫಾರ್ಮ್ ಅಲ್ಲಿ ಇದ್ದ, ಡ್ರೆಸ್ ಅಲ್ಲಿ ಯೂನಿಫಾರ್ಮ್ ಕೈಯಲ್ಲಿ ಒಳಗಡೆ ಇದು ಗ್ರೆನೇಡ್ ಎಲ್ಲ ಬಾಂಬ್ ಎಲ್ಲ ಒಳಗಡೆ ಇಟ್ಟು ಅವ ಜೀವ ಹೋಗಿದೆ ಒಂದು. ಇವರು ಉಲ್ಟಾ ಪಲ್ಟಿ ಮಾಡಿದ ತಕ್ಷಣ ಅದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿ ಅವರ ಮೇಜರ್ ಸುಬ್ರಹ್ಮಣ್ಯ ಸಭೆಗೆ ಕಾಲು ಕೂಡ ಡ್ಯಾಮೇಜ್ ಆಗಿದೆ ಆ ಟೈಮಲ್ಲಿ. ಹಾಗೆ ಅವರು ಟೆರರಿಸ್ಟ್ ಅಂದರೆ ಅವರು ಸತ್ತ ಮೇಲೆಯೂ ಕೊಲ್ತಾರೆ. ಇದಿಷ್ಟು ಸೇನೆಯ ಎಕ್ಸ್ಪೀರಿಯನ್ಸ್. ಇದೀಗ ನೀವು ನಿವೃತ್ತಿ ಹೊಂದ ಮೇಲೆ ನಿಮ್ಮ ಒಂದು ಜೀವನ ಹೇಗಿದೆ ಸರ್? ನಿವೃತ್ತಿ ಹೊಂದ ಮೇಲೆ ನಾನು ಇದು ಒಂದು 31 ಜನವರಿ 2021 ನಾನು ನಿವೃತ್ತಿ ಹೊಂದಿದ್ದೆ. ಸಾಧಾರಣ 31 ವರ್ಷ ಸರ್ವಿಸ್ ಮಾಡಿ ಒಂದು 6 ತಿಂಗಳು ನಾನು ಕೃಷಿ ಎಲ್ಲ ನೋಡ್ತಾ ಇದ್ದೆ. ಕೃಷಿ ನಂತರ ಮತ್ತೆ ಪೆಟ್ರೋಲ್ ಪಂಪು, ಭಾರತ ಪೆಟ್ರೋಲ್ ಪಂಪ್ ನೆಕ್ಕಿಲಡಿ, ಅದನ್ನು ಒಂದು 5 ವರ್ಷಕ್ಕೆ ಲೀಸಲ್ಲಿ ನಡೆಸ್ತಿದ್ದೆ. ಸದ್ಯಕ್ಕೆ ಕೃಷಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೇನೆಯ ಎಕ್ಸ್ಪೀರಿಯನ್ಸ್ ಮತ್ತು ನೀವು ನಿವೃತ್ತಿ ಹೊಂದ ಜೀವನ ಈಗ ಹೇಗೆ ಅಡ್ಜಸ್ಟ್ ಆಗ್ತಾ ಉಂಟಾ? ಅಂದರೆ ಅಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ವಾತಾವರಣ ತುಂಬ ಡಿಫ್ರೆನ್ಸ್ ಹೇಗಿದೆ ಸರ್? ಅದು ಎಲ್ಲರ ಸೇನೆ ಜೀವನ ಒಂದು ಬೇರೆ ಇರ್ತದೆ. ಡಿಸಿಪ್ಲಿನ್, ಸೀನಿಯರಿಗೆ ಎದರಿಕೊಂಡು ಸೀನಿಯರ ಮಾತನ್ನು ಕೇಳಿಕೊಂಡು ಅದೊಂದು ಬೇರೆ ಒಂದು ಸಪರೇಟ್ ಇದೆ. ಇಲ್ಲಿ ನಿವೃತ್ತಿ ಹೊಂದಿದ ನಂತರ ಸಾರ್ವಜನಿಕ ಜೀವನದಲ್ಲಿ ಒಂದು ಬೆರೆಯುವಂಥದ್ದು ಬೇರೆ ಆಗುತ್ತದೆ. ಆದಷ್ಟು ಪ್ರಯತ್ನ ಮಾಡ್ತೇನೆ ಬೆರೆಯುವುದನ್ನು. ಯಾಕಂದರೆ ನಮ್ಮ ಊರಲ್ಲಿ ಕೂಡ ಜನರೊಟ್ಟಿಗೆ ಸೇರಿಕೊಂಡು ಫಂಕ್ಷನ್ ಹೇಳಿದರೆ ಫಂಕ್ಷನಿಗೆ ಹೋಗ್ತೇನೆ. ಮತ್ತು ಏನಾದರೂ ಡೊನೇಟ್ ಮಾಡಿದರೆ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಡೊನೇಟ್ ಮಾಡ್ತಿದ್ದೇನೆ. ಊರಿನ ಜವಾನರ ಗ್ರೂಪ್ ಒಟ್ಟಿಗೆ ಸೇರಿಕೊಂಡು ಬಡವರಿಗೆ ಧನ ಸಹಾಯ ಅವರೊಟ್ಟಿಗೆ ಮಾಡ್ತಾ ಇದ್ದೇನೆ. ದೇಶ ಸೇವೆಯ ಜೊತೆ ಈಗ ಊರಿಗೆ ಒಂದು ಸಮಾಜ ಸೇವೆಯಲ್ಲಿ ಕೂಡ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಒಟ್ಟಾರೆ ಈಗ ಹೇಳ್ಬೇಕಂತ ಹೇಳಿದ್ರೆ ಯುವಕರಿಗೆ ಸೇನೆಯ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯುವಕರಿಗೆ ಏನು ಹೇಳುವುದಾದ್ರೆ, ಇವತ್ತಿನ ಈ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಲೈಫ್ ಸ್ಟೈಲಲ್ಲಿ ಯುವಕರು ಮೊರೆ ಹೋಗಿದ್ದಾರೆ. ಅದನ್ನು ಬಿಟ್ಟು ಒಂದು ಮೊದಲಿಂದ ನಮ್ಮ ಗುರು ಹಿರಿಯರು ತಂದೆ ತಾಯಿ ಏನು ಬೆಳೆದುಕೊಂಡು ಬಂದಿದೆ ಅದನ್ನು ಅನುಸರಿಸಿಕೊಂಡು, ಅಂದರೆ ಒಂದು ಮಕ್ಕಳು ಕೂಡ ಮುಂದೆ ಅದ ಏನು ಘಟನೆ ಆಗ್ಬೋದು, ಅದರ ದುಷ್ಪರಿಣಾಮ ಏನಂತ ಆಲೋಚನೆ ಮಾಡಿಕೊಂಡು ನಡೆಯಬೇಕಾಗ್ತದೆ. ತನ್ನ ಕರ್ತವ್ಯ ಅವರು ತನ್ನ ವಯಸ್ಸಿನ ಕರ್ತವ್ಯವನ್ನು ಅರಿತು ನಡೆಯಬೇಕು. ಬೇರೆ ಈ ಇವತ್ತಿನ ಸಮಯದಲ್ಲಿ ಈ ಅಮಲು ಪದಾರ್ಥಕ್ಕೆ ಮೊರೆ ಹೋಗ್ತಾರೆ ಮಕ್ಕಳು, ಅಥವಾ ಬೇರೆಯವರನ್ನು ಹೊಗಳಿಗೋಸ್ಕರ ತನ್ನನ್ನುಗೋಸ್ಕರ, ಅದು ಅವರಿಗೆ ಬಿಟ್ಟ ವಿಷಯ. ಎಲ್ಲರ ಮನಸ್ಸು ಒಂದೇ ಇರುವುದಿಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಸಂಸ್ಕೃತಿ ಸಂಪ್ರದಾಯ, ಅಂದರೆ ಬೆಳಿಗ್ಗೆ ಒಂದು ಬೇಗ ಎದ್ದು ದೇವರ ಸ್ಮರಣೆ ಮಾಡಿ, ಗುರಿಯರ ಸ್ಮರಣೆ ಮಾಡಿ
ಮುಂದಕ್ಕೆ ಯಾವ ಕೆಲಸ ಕೂಡ ಮಾಡೋದು ಅದನ್ನು ಯೋಚನೆ ಮಾಡಿ ತಪ್ಪಾ ಸರಿಯಾ ಅದನ್ನು ಯೋಚನೆ ಮಾಡಿಕೊಂಡು ನಡೆಯಬೇಕು. ಮತ್ತು ಪೇರೆಂಟ್ಸ್ ಕೂಡ ಹಾಗೆ ಸಾಧಾರಣ ಒಂದು ಮಕ್ಕಳು ದೊಡ್ಡ ಒಂದು 21 ವರ್ಷ ತನಕ ಅವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಕೆಲವು ಪೇರೆಂಟ್ಸ್ ಇದ್ದಾರೆ, ಹೌದು ನನ್ನ ಮಗ ಹಾಗೆ ಮಾಡಲಿಕ್ಕೆಲ್ಲ, ನನ್ನ ಮಗಳು ಹಾಗೆ ಮಾಡಲಿಕ್ಕೆ, ಅದು ತಪ್ಪು. ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿದೆ. ಮಕ್ಕಳು ಮಾಡದಿದ್ದರೂ ವಾತಾವರಣ ಹಾಗೆ ಮಾಡಿಸ್ತದೆ. ಹಾಗಿರುವಾಗ ಪೇರೆಂಟ್ಸು ಕೂಡ ಟೈಮಿಗೆ ತಕ್ಕಾಗಿ ಅವರನ್ನು ಸ್ವಲ್ಪ ಕಂಟ್ರೋಲಲ್ಲಿ ಅವರ ಹಿಂದೆ ಇರಬೇಕು. ಏನು ಮಾಡ್ತಾರೆ ಸ್ವಲ್ಪ ಆದರೂ ಒಂದು ಜಾಗೃತೆ ಸೀಕ್ರೆಟಾಗಿ ನೋಡಿಕೊಳ್ಬೇಕು. ಮತ್ತು ಅವರಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು. ಬೆಳಿಗ್ಗೆ ಟೈಮ್ ಟೇಬಲ್ ಕೊಡಬೇಕು. ಇನ್ನು ಈ ಟೈಮಿಂದ ಈ ಟೈಮಿಗೆ ಇನ್ನು ಈ ಕೆಲಸ, ಈ ಟೈಮಿಂದ ಇನ್ನೂ ಒಂದು ಟೈಮ್ ಕೊಟ್ಟರೆ ಶಿಸ್ತಿನಿಂದ ಬೆಳೆಯಬಹುದು. ಮತ್ತು ಸಂಸ್ಕಾರವನ್ನು ಕಲಿಸಬೇಕು. ಈಗ ಶಾಲೆಯಲ್ಲಿ ಸಂಸ್ಕಾರ ಕಲಿಸುವ ಅಂತ ಅದೇ ಏನಿಲ್ಲ, ವಿದ್ಯೆ ಮಾತ್ರ ಕಲಿಸೋದು. ಅದು ಬಿಟ್ಟರೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಹಾಗಿರೋದ್ರಿಂದ ಇಲ್ಲಿ ಯಾವುದು ತಪ್ಪ ಸರಿ ಆದರೂ ಅದು ಮಕ್ಕಳ ಬಗ್ಗೆ ಇದು ಹೆಸರು ಬರೋದು ತಂದೆ ತಾಯಿಗೆ. ಹಾಗೆ ತಂದೆ ತಾಯಿಗಳು ಮೊದಲು ಎಚ್ಚೆತ್ತುಕೊಂಡು ತನ್ನ ಮಕ್ಕಳು ಸಾಧಾರಣ ಒಂದು 21 ವರ್ಷ ತನಕ ಆದರೂ ಅವರ ಬಗ್ಗೆ ಒಂದು ಕಾಳಜಿ ವಹಿಸಬೇಕು. ಅವರ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಒಂದು ಒಳ್ಳೆಯ ದಾರಿ ಕೊಡುವಂಥ ಒಂದು ಮನಸ್ಸನ್ನು ಅವರು ಪರಿವರ್ತನೆ ಮಾಡುವಂಥ ಬುದ್ಧಿ ಇರಬೇಕು. ನೀವು 31 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಿರಿ ಸೇನೆಯಲ್ಲಿ. ಈ ಒಂದು ಆಧಾರದ ಮೇಲೆ ನೀವು ಯುವಕರಿಗೆ, ಅಂದರೆ ಈಗ ಸೇನೆಗೆ ಸೇರಬೇಕು ಅಥವಾ ಸೇರಬಾರ್ದು, ಈ ಒಂದು ಅನುಭವದ ಮೇಲೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯುವಕರಿಗೆ ಹೇಳುವುದಂದರೆ, ಇದು ಸೇನೆಗೆ ಎಲ್ಲರಿಗೆ ಸಿಗೋದಿಲ್ಲ, ಆದರೆ ಪ್ರಯತ್ನ ಎಲ್ಲರೂ ಮಾಡಬೇಕು. ಯಾಕೆಂದರೆ ಸೇನೆಗೆ ಸೇರಿದರೆ ಎಲ್ಲ ಶಿಸ್ತು, ಒಂದು ಡಿಸಿಪ್ಲಿನಲ್ಲಿ ಜೀವನ ಮಾಡುವಂಥ ಒಂದು ಜೀವನ ಕಲಿಸ್ಕೊಳ್ತದೆ. ಮತ್ತು ಹಿರಿಯರ ಭಯಭಕ್ತಿಯಿಂದ ಮಾತಾಡುವ ಒಂದು ಕಲಿಕೆ ಆಗ್ತದೆ. ಕಿರಿಯರಲ್ಲಿ ಹೇಗೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಒಂದು ಕಲಿಕೆ ಆಗ್ತದೆ. ಮತ್ತು ನಮ್ಮ ಡೈಲಿ ರೊಟೀನ್ ಅಲ್ಲಿ ಒಂದು ಬದಲಾವಣೆ ಆಗುತ್ತದೆ. ಬೆಳಿಗ್ಗೆ ಎದ್ದು ಯಾವುದಾದ್ರೂ ಒಂದು ಕೆಲಸ ಒಂದು ಡಿಸಿಪ್ಲಿನ್ ಶಿಸ್ತಿನಲ್ಲಿ ಮಾಡುವಂಥ ಒಂದು ಅವಕಾಶ ಸಿಗುತ್ತದೆ. ಯುವಕರು ಸೇನೆಗೆ ಸೇರಬೇಕು. ಇಷ್ಟು ಹೊತ್ತು ನಿಮ್ಮ ಸೇನೆಯ ಅನುಭವವನ್ನು ನಮ್ಮ ಜೊತೆ ಹಾಗೂ ಶ್ರೋತೃ ಬಾಂಧವರ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಿಮಗೂ ಕೂಡ ಪಾಂಚಜನ್ಯ ರೇಡಿಯೋ ಮೂಲಕ ನಮ್ಮ ನಿವೃತ್ತ ಸೈನಿಕರ ಬಗ್ಗೆ ಸ್ವಲ್ಪ ವಿಸ್ತಾರ ಮಾಡುತ್ತಿದ್ದೀರಿ. ಇದು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆದು ಹೆಸರುವಾಸಿಯಾಗಲಿ ಎಂದು ನಾನು ಆಶಿಸ್ತೇನೆ. ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ 75ನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಚಂದ್ರಶೇಖರ ಗೌಡ ಗುಂಡೋಳೆ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನು ಕೇಳಿದಿರಿ. ಇನ್ನು ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಹೊಸ ನಿವೃತ್ತ ಯೋಧರ ಅನುಭವದ ಮಾತುಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.